ಪ್ರಿಯ ವಿದ್ಯಾರ್ಥಿಗಳೇ, ಸ್ವಾಗತ. ಈ ದಿನದ ಆನ್ಲೈನ್ ತರಗತಿಗಳಿಗೆ ನಾವು ಹಿಂದಿನ ತರಗತಿಯಲ್ಲಿ ಕೌಟಿಲ್ಯರವರ ಜೀವನ, ಗ್ರಂಥ ಅಥವಾ ಅವರ ಬರಹ, ನಂತರ ಕೌಟಿಲ್ಯರವರ ಆಡಳಿತ ವ್ಯವಸ್ಥೆಯ ರಚನೆ ಹೇಗಿತ್ತು, ಇಂದಿನ ದಿನಕ್ಕೆ ಅಂದ್ರೆ ಪ್ರಸ್ತುತ ದಿನಕ್ಕೆ ಅವರ ಸಾಹಿತ್ಯದ, ಅವರ ಆಡಳಿತಾತ್ಮಕ ವ್ಯವಸ್ಥೆಯ ಪ್ರಸ್ತುತತೆ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ನಾವು ನೋಡಿದ್ದೀವಿ. ಈ ದಿನ ಕೌಟಿಲ್ಯರವರ ಸಪ್ತಾಂಗ ಸಿದ್ಧಾಂತವನ್ನ ನೋಡ್ತಾ ಪ್ರಾರಂಭ ಮಾಡೋಣ. ಸಪ್ತಾಂಗ, ಸಪ್ತ ಅಂಗ, 7 ಅಂಗ. ಸಪ್ತ ಅಂದ್ರೆ 7 ಅಂತ. ಸಪ್ತಾಂಗ, ರಾಜ್ಯದ ಸಪ್ತಾಂಗ ಸಿದ್ಧಾಂತ ಅಂತ ಅದಕ್ಕೆ ಹೆಸರು. ರಾಜ್ಯದ 7 ಅಂಗಗಳು ಅಂತ ಅರ್ಥೈಸ್ಕೊಡುತ್ತೆ. ರಾಜ್ಯದ 7 ಅಂಗಗಳು ಅಂದ್ರೆ, ಒಂದು ರಾಜ್ಯ ಅಂತ ಕರಿಬೇಕಾದ್ರೆ ಅಲ್ಲಿ ಬಹಳ ಮುಖ್ಯವಾದ್ದು 7 ಮೂಲಭೂತ ಅಂಶಗಳಿರ್ಬೇಕಾಗುತ್ತೆ ಅಥವಾ ಅಂಗಗಳಿರ್ಬೇಕಾಗುತ್ತೆ ಅಂತ. ಆ 7 ಮೂಲಭೂತ ಅಂಗಗಳು ಯಾವ್ಯಾವು ಅನ್ನೋದನ್ನ ನಾನು ಇಂದಿನ ತರಗತಿಯಲ್ಲಿ ಹೇಳಿದ್ದೀನಿ. ಅದು ಸ್ವಾಮಿ, ಅಮಾತ್ಯ, ಕೋಶ, ದುರ್ಗ, ಮಿತ್ರ, ಬಲ ಅಂದ್ರೆ ಸೈನ್ಯ, ಇವೆಲ್ಲವನ್ನ ನಾನು ಹೇಳಿದ್ದೀನಿ. ಈ ದಿನ ಅವುಗಳನ್ನ ಪ್ರತಿಯೊಂದು ಮೂಲಾಂಶ, ರಾಜ್ಯದ ಮೂಲಾಂಶ ಅಥವಾ ಸಪ್ತಾಂಗ ಅಂತ ಏನ್ ಕರಿತೀವಿ, ಅವುಗಳನ್ನ ವಿವರಣೆ ರೂಪದಲ್ಲಿ ನೋಡ್ತಾ ಹೋಗೋಣ. ಸಪ್ತಾಂಗದಲ್ಲಿ ಮೊದಲನೇದು ಕೌಟಿಲ್ಯರವರು ಗುರುತಿಸಿರೋ ಅಂಥದ್ದು ಸ್ವಾಮಿ ಅಥವಾ ರಾಜ ಅಥವಾ ಪ್ರಭು ಅಂತ ಕರಿಬಹುದು. ಸರ್, ರಾಜ್ಯ ಅಂತ ಕರಿಬೇಕಾದ್ರೆ ರಾಜನೇ ಒಂದು ಮೂಲಾಂಶ ಆಗ್ತಾನ? ರಾಜ ಒಂದು ರಾಜ್ಯದ ಮೂಲಭೂತ ಅವಶ್ಯಕತೆಗಳಾಗ್ತಾನ? ರಾಜ್ಯದ ಮೂಲಾಂಶ ಆಗ್ತಾನ ಅಂತ ಕೇಳಿದ್ರೆ ಕೌಟಿಲ್ಯನ ಪ್ರಕಾರ ಹೌದು, ರಾಜ ರಾಜ್ಯದ ಒಂದು ಮೂಲಾಂಶ. ಯಾಕೆಂದ್ರೆ ರಾಜನಿಲ್ಲದೆ ರಾಜ್ಯ ಇಲ್ಲ ಎನ್ನೋ ಪರಿಕಲ್ಪನೆ ಪ್ರಾಚೀನ ರಾಜಕೀಯ ಚಿಂತನೆಯಲ್ಲಿ ಇದ್ದಿದ್ದನ್ನ ನಾವು ನೋಡಬಹುದು. ಇಂದಿನ ರಾಜ್ಯದ ಮೂಲಾಂಶಗಳ ಪೈಕಿ ನಾವು ನೋಡ್ಲಿಕ್ಕೆ ಹೋದ್ರೆ ಭೂಪ್ರದೇಶ, ಜನಸಂಖ್ಯೆ, ಪರಮಾಧಿಕಾರ, ಸರ್ಕಾರ ಅಂತ ಕರಿತೀವಿ. ನೋಡಿ, ಸರ್ಕಾರ ಅಂತ ಕರಿಬೇಕಾದ್ರೆ ಇಂದಿನ ಸರ್ಕಾರದ ಮುಖ್ಯಸ್ಥ ಇದ್ದೇ ಇರ್ತಾನೆ. ಪರಮಾಧಿಕಾರ ಅಂದ್ರೆ ರಾಜ್ಯದ ಸರ್ಕಾರದ ಮುಖ್ಯಸ್ಥ ಇದನ್ನಲ್ಲ, ಆ ಮುಖ್ಯಸ್ಥ ನಿರ್ವಹಿಸುವ ಜವಾಬ್ದಾರಿ, ಅವನಿಗಿರುವ ಅಧಿಕಾರವನ್ನ ಸೂಚಿಸುತ್ತೆ. ಅಂದ್ರೆ ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರ ಅಂತ ಏನ್ ಕರಿತೀವಿ, ಆ ಸರ್ವಶ್ರೇಷ್ಠ ಅಧಿಕಾರವನ್ನ ರಾಜನಾದವನು ಅಂದ್ರೆ ಸರ್ಕಾರದ ಮುಖ್ಯಸ್ಥನಾದವನು ಈ ಪರಮಾಧಿಕಾರವನ್ನ ಚಲಾವಣೆ ಮಾಡ್ತಾನೆ. ಹಾಗಾದ್ರೆ ಇಂದಿನ ಪ್ರಭುತ್ವ ಅಥವಾ ಪರಮಾಧಿಕಾರದ ಪರಿಕಲ್ಪನೆಯಲ್ಲಿ ನೋಡೋದಾದ್ರೆ ರಾಜ ಅತ್ಯಂತ ಮುಖ್ಯ. ಸರ್ಕಾರದ ಪರಿಕಲ್ಪನೆಯಲ್ಲಿ ನೋಡ್ಲಿಕ್ಕೆ ಹೋದ್ರೂ ರಾಜ ರಾಜ್ಯದ ಒಂದು ಭಾಗವೇ ಆಗಿರ್ತಾನೆ. ಆದ್ರೆ ಕೌಟಿಲ್ಯರವರು ಸಪ್ತಾಂಗ ಸಿದ್ಧಾಂತದಲ್ಲಿ ರಾಜನನ್ನ ಪ್ರಪ್ರಥಮ ಒಂದು ಮೂಲಭೂತ ಅವಶ್ಯಕ ಘಟಕವಾಗಿ ಗುರುತಿಸಿದ್ದಾರೆ ರಾಜ್ಯಕ್ಕೆ. ಅದನ್ನ ನಾವು ನೋಡ್ತಾ ಹೋಗೋಣ. ರಾಜ, ಅದನ್ನ ಸ್ವಾಮಿ ಅಂತ ಕರೀತಾ ಇದ್ರು. ಸಹಜವಾಗಿ ನಾವು ಸ್ವಾಮಿ ಅಂತ ಯಾರಕ್ಕೆ ಕರಿತೀವಿ ಅಂದ್ರೆ, ಸಾಮಾನ್ಯವಾಗಿ ನಾವು ನೀವು ಮಾತಾಡ್ತಾ ಸ್ವಾಮಿ ಅಂತ ಕರೆಯೋದು ಅತ್ಯಂತ ಪೂಜನೀಯ, ಅತ್ಯಂತ ಗಣ್ಯ ಸ್ಥಾನಮಾನ ಯಾರು ಹೊಂದಿರ್ತಾರೆ ಅಂತವ್ರಿಗೆ ನಾವು ಸ್ವಾಮಿ ಅಂತ ಕರಿತೀವಿ. ಅದೇ ರೀತಿ ಕೌಟಿಲ್ಯ ರಾಜನನ್ನ ಸ್ವಾಮಿ ಅಂತ ಕರೆದಿದ್ದಾರೆ. ರಾಜನನ್ನ ಸ್ವಾಮಿ ಅಂತ ಕರೆದಿರೋದ್ರಿಂದ ರಾಜ್ಯದ ಅತ್ಯುನ್ನತ, ಶ್ರೇಷ್ಠ ಜವಾಬ್ದಾರಿ ಹೊತ್ತಂತವರಾಗಿದ್ರು. ಜೊತೆಗೆ ಅತ್ಯಂತ ಉನ್ನತವಾದ ಸ್ಥಾನಮಾನವನ್ನು ಹೊಂದಿದ್ದವ್ರನ್ನ ನಾವಿಲ್ಲಿ ಸ್ವಾಮಿ ಅಥವಾ ಸ್ವಾಮಿ ಅಂತ ಕರೆದಿರೋದನ್ನ ನೋಡ್ಬೋದು. ಸ್ವಾಮಿಯೇ ನಾವಿಲ್ಲಿ ನೋಡ್ತಾ ಇರೋಂಥ ರಾಜ್ಯದ ರಾಜ ಅಂತ ಕರೀಬಹುದು. ಹಾಗಾದ್ರೆ ಈ ಕೌಟಿಲ್ಯರವರ
ಸ್ವಾಮಿಯ ಪರಿಕಲ್ಪನೆನ ಅಧ್ಯಯನ ಮಾಡೋದ್ರಿಂದ ನಮ್ಗೇನು ಅನುಕೂಲ, ನಾವೇನನ್ನ ಅರ್ಥ ಮಾಡ್ಕೊಂತೀವಿ ಅಂತ ನೋಡ್ಲಿಕ್ಕೆ ಹೋದ್ರೆ, ಕೌಟಿಲ್ಯ ಮತ್ತೆ ನಮ್ಮ ಪ್ರಾಚೀನ ಭಾರತದ ರಾಜಕೀಯ ಚಿಂತಕರು ರಾಜ್ಯಾಡಳಿತದ ಕ್ರಮದಲ್ಲಿ ರಾಜನಿಗೆ ಎಷ್ಟು ಆದ್ಯತೆ ಕೊಟ್ಟಿದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬಹುದು. ಇಂದಿನ ಅಂದ್ರೆ ಪುರಾತನ ರಾಜ್ಯ ರಾಷ್ಟ್ರ ವ್ಯವಸ್ಥೆ ಒಳಗಡೆ, ರಾಜ್ಯ ರಾಷ್ಟ್ರ ಅನ್ನೋದಕ್ಕಿಂತ ರಾಜಪ್ರಭುತ್ವ ವ್ಯವಸ್ಥೆ ಒಳಗಡೆ ರಾಜನಿಗೆ ಎಷ್ಟು ಮಹತ್ವ ಇತ್ತು, ರಾಜನ ಸ್ಥಾನಮಾನ ಏನಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರೊಂದಿಗೆ ಇವತ್ತಿನ ರಾಜ ಅಂದ್ರೆ ಪ್ರಧಾನಮಂತ್ರಿನೇ, ನಾವು ಹೆಸರು ಕರೆದ ರಾಜ ಅಂತ ಕರೆದೇ ಹೋದ್ರು ಪ್ರಧಾನಮಂತ್ರಿ ರಾಜ್ಯದ ಮುಖ್ಯಸ್ಥರೇ. ರಾಷ್ಟ್ರಕ್ಕೆ ಬಂದ್ರೆ, ರಾಷ್ಟ್ರದ ಪರಿಕಲ್ಪನೆಗೆ ಬಂದ್ರೆ ಅವತ್ತಿಗೆ ಕಂಪೇರ್ ಮಾಡಿ ಇವತ್ತಿನ ಪ್ರಭುತ್ವದ ಸರ್ಕಾರದ ಮುಖ್ಯಸ್ಥನಾಗಿರುವಂತಹ ಪ್ರಧಾನಿಯ ಸ್ಥಾನಮಾನನ ನಾವು ತುಲನೆ ಮಾಡಿ ನೋಡ್ಕೊಬಹುದು, ಅದನ್ನ ಅರ್ಥ ಮಾಡ್ಕೊಬಹುದು. ಇಂದಿನ ರಾಜತ್ವ ಅಂದ್ರೆ ರಾಜಪ್ರಭುತ್ವ ಮೊನಾರ್ಕಿ ಇದ್ದಂತಹ ಸಂದರ್ಭದಲ್ಲಿ ರಾಜ ಮತ್ತೆ ರಾಜನ ಅಧಿಕಾರದ ವ್ಯಾಪ್ತಿ ಎಂತದ್ದು, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ರಾಜ ಮತ್ತೆ ರಾಜನ ಅಧಿಕಾರ ವ್ಯಾಪ್ತಿ ಎಷ್ಟಿರುತ್ತೆ ಅನ್ನೋದನ್ನ ನಾವು ಕಂಪೇರ್ ಮಾಡಿ ನೋಡ್ಕೊಂಡು ಹೋಗ್ಬೋದು ಮುಂದೆ. ಸ್ವಾಮಿ ಅಥವಾ ಕಿಂಗ್, ಸ್ವಾಮಿ ಆರ್ ದಿ ಕಿಂಗ್. ಕಿಂಗ್ ಇಸ್ ದ ಸುಪ್ರೀಂ ಅಥಾರಿಟಿ ಇನ್ ದಿ ಸ್ಟೇಟ್. ಈಗಾಗಲೇ ನಾನು ಹೇಳಿದೆ, ರಾಜ ರಾಜ್ಯದಲ್ಲೇ ಅತ್ಯಂತ ಸರ್ವಶ್ರೇಷ್ಠ ಒಂದು ಹುದ್ದೆ ಅಥವಾ ಪದವಿ ಹೊಂದಿರುವಂತವನು. ಆತ ಸರ್ವಶ್ರೇಷ್ಠ ರಾಜ್ಯದಲ್ಲಿ, ಆತನೇ ಪ್ರಪ್ರಥಮ. ಹಾಗಾದ್ರೆ ಎಲ್ಲ ಅಧಿಕಾರ ಅವನಿಗಿರುತ್ತಾ? ನಾನು ನಿನ್ನೆ ರಾಜ್ಯಾಡಳಿತದ ವ್ಯವಸ್ಥೆ ಒಳಗಡೆ ನೋಡ್ತಾ ಹೇಳಿದ್ದೆ, ರಾಜ ಸರ್ವಶ್ರೇಷ್ಠ, ಆದ್ರೆ ಆತ ಪರಮಾಧಿಕಾರಿ ಅಲ್ಲ. ಅಂದ್ರೆ ಅಬ್ಸಲ್ಯೂಟ್ ಅಥಾರಿಟಿ ಆಗಿದ್ರೂ ಕೂಡ ಆತ ಡಿಕ್ಟೇಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಿಂಗ್ ಇಸ್ ಆನ್ ಅಬ್ಸಲ್ಯೂಟ್ ಅಥಾರಿಟಿ. ಅಬ್ಸಲ್ಯೂಟ್ ಅಂದ್ರೆ ಸಮಗ್ರ ರಾಜ್ಯದ ಪ್ರಾಧಿಕಾರ, ರಾಜ್ಯದ ವ್ಯವಸ್ಥೆಗೆ ಬಂದ್ರೆ ಆತನೇ ಸರ್ವಶ್ರೇಷ್ಠ. ಎಲ್ಲ ರಾಜ್ಯದ ಸಮಸ್ತ ಅಧಿಕಾರಗಳು, ಅದು ಶಾಸನೀಯ ಅಧಿಕಾರ ಇರ್ಬೋದು, ಆಡಳಿತಾತ್ಮಕ ಅಧಿಕಾರ ಇರ್ಬೋದು, ನ್ಯಾಯಾಂಗೀಯ ಅಧಿಕಾರ ಇರ್ಬೋದು, ಎಲ್ಲ ಅಧಿಕಾರಗಳು ರಾಜನಲ್ಲೇ ಕೇಂದ್ರೀಕೃತಗೊಂಡಿರುತ್ತೆ. ಆದ್ರೂ ಕೂಡ ಆತ ನಿರಂಕುಶನಲ್ಲ. ನಿರಂಕುಶನಲ್ಲ ಅಂದ್ರೆ ಅವನ ಮೇಲೆ ಕೆಲವೆರಡು ನಿಬಂಧನೆಗಳಿರುತ್ತೆ ಅನ್ನೋದನ್ನ ನಾವು ನೋಡಬಹುದು. ಆದ್ರೂ ಕೂಡ ರಾಜನ ಸ್ಥಾನಮಾನವನ್ನ ವರ್ಣನೆ ಮಾಡ್ತಾ ಕೌಟಿಲ್ಯರವರು, ಆತ ಸರ್ವಶ್ರೇಷ್ಠ, ಸಮಗ್ರ ರಾಜ್ಯದ ಸಮಗ್ರ ಅಧಿಕಾರಗಳೆಲ್ಲವೂ ಅವನಲ್ಲೇ ಕೇಂದ್ರೀಕೃತಗೊಂಡಿದ್ದಾವೆ. ಆದರೆ ಅವನ ಸ್ಥಾನಮಾನವನ್ನ ನಿರಂಕುಶತೆಗೆ ನಿಲ್ಲಿಸಿಲ್ಲ. ರಾಜ ನಿರಂಕುಶನಲ್ಲ. ಮುಂದುವರೆದು ಹೇಳ್ತಾರೆ, ಈಸ್ ದ ರೆಪ್ರೆಸೆಂಟೇಟಿವ್ ಆಫ್ ಗಾಡ್ ಇನ್ ದಿ ಐಸ್ ಆಫ್ ಪೀಪಲ್. ಪ್ರಜೆಗಳ ದೃಷ್ಟಿಯಲ್ಲಿ ಆತ ದೇವರಿಗೆ ಸಮನಾದವನು. ನಮ್ಮ ಸಾಮಾನ್ಯ ಭಾಷೆಯಲ್ಲಿ ರಾಜನನ್ನ ನಾವು ಗುರುತಿಸೋದು ರಾಜ ಪ್ರತ್ಯಕ್ಷ ದೇವತಃ ಅಂತ. ರಾಜನೇ ಪ್ರತ್ಯಕ್ಷ ದೇವರು. ನಾವು ದೇವರನ್ನ ಯಾರು ನೋಡಿರೋದಿಲ್ಲ, ನಾವು ದೇವರನ್ನ ನಾವು ನೋಡ್ತಾ ಇರೋದು ರಾಜನ ರೂಪದಲ್ಲಿ ಅನ್ನೋ ಒಂದು ಪರಿಕಲ್ಪನೆ. ಅದಕ್ಕೆ ನಾವು ಸಾಮಾನ್ಯವಾಗಿ ದೇವರನ್ನ ಸ್ವಾಮಿ ಅಂತ ಸಂಬೋಧನೆ ಮಾಡ್ತೀವಲ್ಲ, ಅದೇ ರೀತಿ ದೇವರ ಪ್ರತಿನಿಧಿಯಾದ ರಾಜನನ್ನು ಕೂಡ ಸ್ವಾಮಿ ಅಂತಲೇ ಸಂಬೋಧನೆ ಮಾಡಿರೋದನ್ನ ನಾವಿಲ್ಲಿ ಅರ್ಥೈಸ್ಕೊಬೋದಾಗಿರುತ್ತೆ. ಪ್ರಜೆಗಳ ದೃಷ್ಟಿಯಲ್ಲಿ ಈತ ಅಂದ್ರೆ ರಾಜನಾದವನು ದೇವರಿಗೆ ಸಮ. ಇವನು ದೇವರುಗಳ ರಾಜ ಇದನಲ್ಲ, ದೇವೇಂದ್ರನಂತೆ. ಮತ್ತೆ ಈ ದೇವತೆಗಳಲ್ಲಿ ಇನ್ನೊಬ್ಬರಿದ್ದಾರೆ, ಆತ ಯಮ, ಸಾವಿನ ಅಧಿಪತಿ. ದೇವೇಂದ್ರ ಸಂಪತ್ತು, ಸುಖ ಜೊತೆಗೆ ವೈಭವಕ್ಕೆ ಅಧಿಪತಿ ದೇವೇಂದ್ರ. ಶಿಕ್ಷೆ ಮತ್ತೆ ಸಾವಿಗೆ ಅಧಿಪತಿ ಯಮ. ರಾಜ ಈ ಎರಡೂ ರೋಲ್ಗಳನ್ನ ನಿರ್ವಹಣೆ ಮಾಡ್ತಾನೆ, ಈ ಎರಡೂ ಪಾತ್ರಗಳನ್ನ ನಿಭಾಯಿಸ್ಬೇಕಾಗುತ್ತೆ. ದೇವೇಂದ್ರನಾಗಿ ರಾಜ್ಯದ ಸಂಪೂರ್ಣ ಅಧಿಕಾರವನ್ನ ಉಳ್ಳವನಾಗಿ, ಎಲ್ಲ ಸಂಪತ್ತಿನ ಒಡೆಯನಾಗಿ, ರಾಜ್ಯದ ಚರಾಚರ, ಅದು ರಾಜ್ಯದ ಭೌತಿಕ ಅಂಶಗಳಾದಂತಹ ಬೆಟ್ಟ ಇರ್ಬೋದು, ನದಿ ಇರ್ಬೋದು, ಭೂಮಿ ಇರ್ಬೋದು, ಎಲ್ಲವೂ ರಾಜನ ಆಸ್ತಿಯೇ, ರಾಜನ ಸಂಪತ್ತಿಗೆ ಅಧಿಪತಿ.
ಇನ್ನು ಶಿಕ್ಷೆ ಬಂದ್ರೆ ನಮ್ಮ ಪೌರಾಣಿಕ ಕಲ್ಪನೆಯಲ್ಲಿ ಏನು ಶಿಕ್ಷೆಯ ಪ್ರತಿನಿಧಿ, ಶಿಕ್ಷಣ ಕೊಡ ಅಂತ ಒಂದು ದೇವತೆ ಅಂತ ಏನ್ ಕರ್ಸ್ಕೊಂತಾರೆ ಯಮನ ಸ್ವರೂಪದಲ್ಲಿ ರಾಜ ಇರಬೇಕಾಗುತ್ತೆ. ಯಾಕೆಂದ್ರೆ ಪ್ರಜೆಗಳನ್ನ ಶಿಕ್ಷಿಸುವ ಅಧಿಕಾರ ರಾಜನಿಗಿದೆ. ರಾಜನಿಗೆ ಪ್ರಜೆಗಳನ್ನ ಶಿಕ್ಷಿಸುವ ಅಧಿಕಾರ ಇದೆ. ಯಾಕೆ ಶಿಕ್ಷಿಸಬೇಕು ರಾಜ ಪ್ರಜೆಗಳನ್ನ? ರಾಜ್ಯದ ಪ್ರಜೆಗಳು ಸಾಮಾಜಿಕ ಕಟ್ಟುಪಾಡುಗಳಿಗೆ, ನಿಯಮಗಳಿಗೆ, ಸಾಮಾಜಿಕ ಕಟ್ಟಳೆಗಳಿಗೆ ವಿಧೇಯರಾಗಿರುವಂತೆ ಮಾಡಬೇಕಾದ್ರೆ ರಾಜನ ಪಾತ್ರ ಅತ್ಯಂತ ಮುಖ್ಯವಾದ್ದು. ರಾಜನ ಪಾತ್ರ ಅತ್ಯಂತ ಮುಖ್ಯವಾಗಿರುತ್ತೆ. ಹಾಗಾಗಿ ಪ್ರಜೆಗಳ ಚಟುವಟಿಕೆಗಳನ್ನ ನಿರ್ವಹಣೆ ಮಾಡಲಿಕ್ಕೆ, ನಿಯಂತ್ರಿಸ್ಲಿಕ್ಕೆ ರಾಜ ಯಮನ ಪಾತ್ರವನ್ನೂ ಕೂಡ ನಿರ್ವಹಣೆ ಮಾಡಬೇಕಾಗುತ್ತೆ. ಯಮ ಮತ್ತೆ ದೇವೇಂದ್ರನ ಪಾತ್ರ ನೋಡಿ. ರಾಜ ಪ್ರತ್ಯಕ್ಷ ದೇವತಃ ಅಂದ್ರೆ ಅದು ಎರಡು ಪಾತ್ರದಲ್ಲಿ ಬರ್ತಾನೆ. ಒಂದು ದೇವೇಂದ್ರನ ಪಾತ್ರ, ಇನ್ನೊಂದು ಯಮನ ಪಾತ್ರ ಅನ್ನೋದನ್ನ ನಾವಿಲ್ಲಿ ಅರ್ಥೈಸ್ಕೊಬೋದಾಗಿರುತ್ತೆ. ನಂತರ ಈತ ಕಿಂಗ್ ಶುಡ್ ಹ್ಯಾವ್ ಕ್ವಾಲಿಟೀಸ್ ಆಫ್ ಬೋತ್ ಹೆಡ್ ಅಂಡ್ ಹಾರ್ಟ್. ಹೆಡ್ ಮತ್ತೆ ಹಾರ್ಟ್. ಹೆಡ್ ಅಂದ್ರೆ ತಲೆ, ಹಾರ್ಟ್ ಅಂದ್ರೆ ಹೃದಯ. ರಾಜನಾದವನು ಎರಡೂ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ರಾಜನಾದವನು ಈ ಎರಡು ಸ್ವರೂಪದಲ್ಲಿ ಇರಬೇಕಾಗುತ್ತೆ ಅಂತ. ಅದಕ್ಕೆ ಅವನ ಎರಡು ಗುಣಗಳು ಏನು? ತಲೆ, ಹೆಡ್, ತಲೆ ಅಂದ್ರೆ ಆಗ ತಲೆಯ ಪಾತ್ರ ಹೇಗೆ ನಿರ್ವಹಣೆ ಮಾಡ್ತಾನೆ? ತಲೆ ಅಂದ್ರೆ ಮೇಲ್ನೋಟಕ್ಕೆ ಆತ ಅತ್ಯಂತ ಮುಖ್ಯಸ್ಥ, ಅತ್ಯಂತ ಸರ್ವಶ್ರೇಷ್ಠ. ಜೊತೆಗೆ ತಲೆ ಅಂತಿದ್ದಂಗೆನೆ ನಾವು ಯೋಚನೆ ಮಾಡ್ಬೇಕಾಗಿರೋದು ಅವನ ತೀಕ್ಷ್ಣತೆ, ಬುದ್ಧಿಮತ್ತೆ, ಜ್ಞಾನ, ಗ್ರಹಿಸುವಿಕೆ. ಹೌದಾ? ಈ ಎಲ್ಲ ಅಂಶಗಳನ್ನ ಅವನು ಇಟ್ಕೊಂಡಿರ್ಬೇಕಾಗುತ್ತೆ. ಹಾರ್ಟ್ ಪ್ರಜೆಗಳ ಬಗ್ಗೆ ಕನಿಕರ, ಪ್ರೇಮ, ಕರುಣೆ, ದಯೆ ಇವುಗಳನ್ನ ಇಟ್ಕೊಂಡಿರ್ಬೇಕಾಗುತ್ತೆ. ಎರಡೂ ಗುಣಗಳನ್ನ ಹೊಂದಿರಬೇಕಾಗುತ್ತೆ. ನೋಡಿ ಎಷ್ಟು ಅದ್ಭುತವಾಗಿ ವಿವರಿಸಿದ್ದಾರೆ ಕೌಟಿಲ್ಯ. ಪ್ರಜೆಗಳ ರಾಜನಾದವನು ಹೃದಯವಂತಿಕೆ ಮತ್ತೆ ಬುದ್ಧಿವಂತಿಕೆ ಎರಡನ್ನ ಹೊಂದಿರಬೇಕು ಅನ್ನೋದನ್ನ, ಹೃದಯ ಮತ್ತೆ ತಲೆಯ ಎರಡು ಗುಣಗಳನ್ನ ಹೊಂದಿರಬೇಕು ಅಂತ ಹೇಳಿ ಹೇಳ್ತಾ ವಿವರಣೆ ಕೊಟ್ಟಿರೋದನ್ನ ನಾವು ನೋಡಬಹುದು ಕೌಟಿಲ್ಯರವರ ದೃಷ್ಟಿಕೋನದಲ್ಲಿ. ನಂತರ ಮುಂದೆ ಕ್ವಾಲಿಟೀಸ್ ಆಫ್ ಸ್ವಾಮಿ. ಸ್ವಾಮಿ ಅಂದ್ರೆ ರಾಜನ ಗುಣಗಳೇನಿರ್ಬೇಕು, ರಾಜನಾದವನು ಯಾವ್ಯಾವ ಗುಣಗಳನ್ನ ಹೊಂದಿರಬೇಕು ಅನ್ನೋದನ್ನ ನೋಡ್ತಾ ಹೋದ್ರೆ ಬಹಳ ಮುಖ್ಯವಾದ್ದು ಪ್ರಥಮ ಗುಣ ಏನಿರ್ಬೇಕಂದ್ರೆ ಇಸ್ ಎ ನೇಟಿವ್ ಅಂಡ್ ಸನ್ ಆಫ್ ಸಾಯಿಲ್ ಅಂತ. ಇತ್ತೀಚಿನ ಒಂದು ಪರಿಕಲ್ಪನೆ ಸನ್ ಆಫ್ ಸಾಯಿಲ್ ಪರಿಕಲ್ಪನೆ. ಮಣ್ಣಿನ ಮಗ. ಮಣ್ಣಿನ ಮಗ ಅಂದ್ರೆ ಫಾರ್ ಎಕ್ಸಾಂಪಲ್, ನಮ್ಮ ಮನೆಯ ಯಜಮಾನಿಕೆನ ನಮ್ಮಪ್ಪ ಅಥವಾ ಅಣ್ಣ ಅಥವಾ ಯಾರಾದ್ರೂ ಮನೆಯ ಹಿರಿಯರು ನಿರ್ವಹಣೆ ಮಾಡ್ತಾರೆ, ಯಜಮಾನಿಕೆನ ನಿರ್ವಹಣೆ ಮಾಡ್ತಾರೆ ಅಂದ್ರೆ ನಾವು ಒಪ್ತೀವಿ. ಪಕ್ಕದ ಮನೆಯವರು, ನಮ್ಮ ರಕ್ತ ಸಂಬಂಧದ ಅಲ್ಲದೆ ಇರೋ ಅಂತವ್ರು ಬೇರೆಯವರು ಬಂದು ನಮ್ಮ ಮನೆಯನ್ನ ನಿರ್ವಹಣೆ ಮಾಡ್ತಾರೆ ಅಂದ್ರೆ ನಾವು ಒಪ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ಲ. ಅದೇ ರೀತಿ ನಮ್ಮ ರಾಜ್ಯವನ್ನ, ಈ ರಾಜ್ಯವನ್ನ ಆಳ ಅಂತವರು ರಾಜ್ಯದ ಪ್ರಜೆ ಆಗಿರ್ಬೇಕು. ರಾಜ್ಯದ ಪ್ರಜೆ ಅಲ್ಲದೆ ಇರೋರು ಇಲ್ಲಿನ ಜನಗಳ ನೋವು, ನಲಿವು, ಸುಖ, ದುಃಖ, ಅವರ ಯೋಗಕ್ಷೇಮವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನೂ ಆಗೋದಿಲ್ಲ, ಅವರಿಗೆ ಸ್ಪಂದಿಸೋದು ಇಲ್ಲ ಅನ್ನೋ ಕಾರಣಕ್ಕೆ ಆತ ಸ್ಥಳೀಯನೇ ಆಗಿರಬೇಕು. ಆ ಜನಗಳ ಮಧ್ಯೆ ಬದುಕಿದ್ದವನೇ ಆಗಬೇಕು. ಬದುಕಿದ್ದವನಾಗಬೇಕು ಅಂದ ಕಾರಣಕ್ಕೆ ಯಾರು ಬೇಕಾದ್ರೂ ಆಗ್ಬೋದಾ ಅನ್ನೋ ಪ್ರಶ್ನೆಗೆ ಕೌಟಿಲ್ಯ ಅವರು ಹೇಳ್ತಾರೆ, ನೋ, ಯಾರು ಬೇಕಾದ್ರೂ ರಾಜ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ರಾಜ್ಯನ ಆಳ್ಲಿಕ್ಕೆ ಆಗೋದಿಲ್ಲ, ಆಳಬಾರದು. ಆ ರಾಜನಾದವನು ನೋಬೆಲ್ ಫ್ಯಾಮಿಲಿಯಿಂದಲೇ ಬಂದಿರಬೇಕು, ರಾಯಲ್ ಫ್ಯಾಮಿಲಿಯಿಂದ ಬಂದಿರಬೇಕು ಅಂತಾನೆ. ಯಾಕೆ ರಾಯಲ್ ಫ್ಯಾಮಿಲಿ? ಇವತ್ತು ಇಂಗ್ಲೆಂಡಿನ ರಾಜ ಅಥವಾ ರಾಣಿ ಆಗ್ಬೇಕಾದ್ರೆ ಇಂಗ್ಲೆಂಡಿನ ಹ್ಯಾನೋವರ್ ಫ್ಯಾಮಿಲಿಯಿಂದಲೇ ಬಂದಿರಬೇಕು. ಹ್ಯಾನೋವರ್ ಅನ್ನೋ ಒಂದು ಕುಟುಂಬ, ಇಂಗ್ಲೆಂಡಿನ ಎಲಿಜಬೆತ್ ರಾಣಿ ಇದಾರಲ್ಲ, ಅವ್ರ ಹ್ಯಾನೋವರ್ ಕುಟುಂಬ. ಹ್ಯಾನೋವರ್ ಬಿಟ್ಟು ಬೇರೆ ಯಾರು ರಾಜ ಅಥವಾ ರಾಣಿ ಆಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಜನನೂ ಒಪ್ಪೋದಿಲ್ಲ. ಅದು ಒಂದು ಕೌಟುಂಬಿಕ ಶ್ರೇಷ್ಠತೆ
ಒಂದು ಗೌರವದ ಒಂದು ರಾಜತ್ವ, ಒಂದು ರಾಜನಾಗ್ಬೇಕು ಅಂದ್ರೆ ಒಂದು ಸಾಮಾಜಿಕ ವ್ಯವಸ್ಥೆ ಒಳಗಡೆ ಒಂದು ಉನ್ನತ ಸ್ಥಾನದಲ್ಲಿದ್ರೆ ಅವರನ್ನ ಜನ ಗೌರವಿಸ್ತಾರೆ, ಪ್ರೀತಿಸ್ತಾರೆ, ಭಾವಿಸ್ತಾರೆ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಇದನ್ನ ನೋಡಬಹುದು. ಆತ ರಾಜ್ಯದ ಮೂಲ ನಿವಾಸಿಯೇ ಆಗಿರಬೇಕು, ರಾಜ್ಯದಲ್ಲೇ ಜನ್ಮಿಸಿದವನಂತ ಆಗಿರ್ಬೇಕು, ಜೊತೆಗೆ ರಾಯಲ್ ಫ್ಯಾಮಿಲಿಯಿಂದ ಬಂದಿರಬೇಕು, ಅಂದ್ರೆ ಒಂದು ಶ್ರೇಷ್ಠ ಕುಟುಂಬದಿಂದ ಬಂದಂತವನಾಗಿರ್ಬೇಕು ಅನ್ನೋದು ಅದರ ಒಂದು ಉದ್ದೇಶ. ನಂತರ ಅವನು ರಾಜನಾದವನು ಧಾರ್ಮಿಕ ನಂಬಿಕೆಗಳನ್ನ, ಧರ್ಮವನ್ನ ಪಾಲಿಸ್ಬೇಕು ಮತ್ತೆ ಧರ್ಮವನ್ನ ಅನುಸರಿಸಬೇಕು ಅನ್ನೋದು ಬಹಳ ಮುಖ್ಯವಾದ್ದು. ಯಾಕೆ ಅಂದ್ರೆ ಪ್ರಜೆಗಳನ್ನ ಬಿಗಿಯಾದ ನೀತಿ ನಿಯಮ ಕಾನೂನುಗಳಿಂದ ಬಂಧಿಸ್ಲಿಕ್ಕೆ ಸಾಧ್ಯ ಆಗಲ್ಲ, ನಿಯಂತ್ರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಸರ್ಕಾರ ಎಂತ ಕಾನೂನುಗಳನ್ನ ತಂದು ನಾವು ಅದನ್ನ ವೈಲೇಟ್ ಮಾಡ್ತಾ ಇದ್ದೀವಿ. ಯಾಕೆ ವೈಲೇಟ್ ಮಾಡ್ತಾ ಇದ್ದೀವಿ? ನೋಡ್ಕೊಳ್ಳೋಣ ಬಿಡು ಅಂತ. ಅದೇನಾಗುತ್ತೋ ನೋಡೋಣ, ಪನಿಷ್ಮೆಂಟ್ ಆದ್ರೂ ತಗೊಳಕ್ ರೆಡಿ ಇದ್ದೀವಿ ಅಂತ. ಪನಿಷ್ಮೆಂಟ್ ಅಂದ್ರೆ ಏನು? ಇವತ್ತಿನ ಆಧುನಿಕ ರಾಷ್ಟ್ರ ವ್ಯವಸ್ಥೆ ಒಳಗಡೆ ಸರ್ಕಾರ ಒಂದಿಷ್ಟು ಪೆನಾಲ್ಟಿ ಹಾಕುತ್ತೆ, ಅದು ಒಂದು ಸ್ವಲ್ಪ ದಿನ ಜೈಲಿಗೆ ಹಾಕೋದು ಅಷ್ಟೇ, ಅದರ ಆಚೆ ಏನೂ ಇಲ್ಲ. ಆದ್ರೆ ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲೆ ಇರುವಂತ ನಿಯಮಗಳಿದೆಯಲ್ಲ, ಆ ನಿಯಮಗಳನ್ನ ಪ್ರಜೆಗಳು ಸಾಮಾನ್ಯವಾಗಿ ಉಲ್ಲಂಘನೆ ಮಾಡೋದೇ ಇಲ್ಲ. ಹಾಗಾಗಿ ರಾಜನೂ ಧಾರ್ಮಿಕ ನಂಬಿಕೆ ಉಳ್ಳವನಾಗಿರ್ಬೇಕು, ಧರ್ಮವನ್ನ ಪಾಲಿಸ್ಬೇಕು, ತಾನು ಪಾಲಿಸುವ ಮೂಲಕ ಪ್ರಜೆಗಳನ್ನ ಧರ್ಮದ ದಾರಿಯಲ್ಲಿ ನಡೆಯೋ ರೀತಿ ನೋಡ್ಕೊಬೇಕಾಗುತ್ತೆ, ನೋಡ್ಕೊಳ್ಲಿಕ್ಕೆ ಪ್ರೋತ್ಸಾಹ ನೀಡಬೇಕಾಗುತ್ತೆ. ಅದಕ್ಕೋಸ್ಕರ ರಾಜ ಧರ್ಮವನ್ನ ಪಾಲಿಸ್ಬೇಕು, ಜೊತೆಗೆ ಪ್ರಜೆಗಳನ್ನ ಪಾಲಿಸ್ಲಿಕ್ಕೆ ಪ್ರೋತ್ಸಾಹ ಮಾಡ್ಬೇಕು ಅಂತ ಹೇಳ್ತಾ ಇರೋದನ್ನ ನೋಡ್ಬೋದು. ನಂತರ ರಾಜನಾದವನು ಸೌಮ್ಯ ಸ್ವರೂಪದ ಗುಣಲಕ್ಷಣಗಳನ್ನ ಹೊಂದಿರಬೇಕು, ಅಂದ್ರೆ ಸೌಮ್ಯವಾಗಿರಬೇಕು. ಸೌಮ್ಯ ಅಂದ್ರೆ ಪೇಷನ್ಸ್ ಆಗಿರ್ಬೇಕಾಗತ್ತೆ, ಶೀಘ್ರವಾಗಿ ಕೋಪೋದ್ರಿಕ್ತನಾಗಬಾರದು, ತಾಳ್ಮೆ ಇರಬೇಕು. ಪ್ರಜೆಗಳ ಭಾವನೆಗಳನ್ನ ಅರ್ಥೈಸ್ಕೊಬೇಕಾದ್ರೆ ಸೌಮ್ಯ ರೂಪದಲ್ಲಿದ್ರೆ ಮಾತ್ರ ಸಾಧ್ಯ ರಾಜನಾದವನು. ರಾಜ್ಯ ವ್ಯಾಘ್ರನಾದ್ರೆ, ಉಗ್ರ ಸ್ವರೂಪಿಯಾದ್ರೆ ಪ್ರಜೆಗಳು ಗೌರವಿಸಲಿಲ್ಲ ಅವನನ್ನ. ಪ್ರಜೆಗಳು ರಾಜನ್ನ ಪ್ರೀತಿಸ್ಬೇಕು, ಸದಾ ಪ್ರಜೆಗಳು ರಾಜನ್ನ ಪ್ರೀತಿಸ್ಬೇಕಾಗುತ್ತೆ. ರಾಜನ್ನ ಪ್ರಜೆಗಳು ಪ್ರೀತಿಸ್ಲಿಲ್ಲ ಅಂದ್ರೆ ರಾಜತ್ವಕ್ಕೆ ಅಸ್ತಿತ್ವ ಇರೋದೇ ಇಲ್ಲ. ರಾಜನ್ನ ಪ್ರಜೆಗಳ ಪ್ರೀತಿಯನ್ನ ಗಳಿಸದೇ ಇರೋ ಅಂತ ರಾಜ ತನ್ನ ರಾಜತ್ವವನ್ನ ಕಳ್ಕೊಂತಾನೆ. ಹಾಗಾಗಿ ಪ್ರಜೆಗಳು ತನ್ನ ರಾಜನನ್ನ ಗೌರವಿಸ್ಬೇಕು, ಪ್ರೀತಿಸ್ಬೇಕು ಅಂದ್ರೆ ಆತ ಸೌಮ್ಯವಾಗಿರ್ಬೇಕಾಗುತ್ತೆ. ಅನಂತರ ಆತ ಅತ್ಯಂತ ಬುದ್ಧಿಶಾಲಿಯಾಗಿರ್ಬೇಕು, ಅಂದ್ರೆ ಅವನು ತುಂಬಾ ಬ್ರಿಲಿಯಂಟ್ ಆಗಿರ್ಬೇಕಾಗುತ್ತೆ, ಇಂಟೆಲಿಜೆಂಟ್ ಆಗಿರ್ಬೇಕಾಗುತ್ತೆ. ಅನಂತರ ಅವನೊಬ್ಬ ಕ್ಷತ್ರಿಯನಾಗಿ, ಬಹಳ ಮುಖ್ಯವಾದ್ದು ಕ್ಷತ್ರಿಯನಾಗಿರ್ಬೇಕಾಗುತ್ತೆ. ಏನು ಕ್ಷತ್ರಿಯ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಸಾಮಾಜಿಕ ಪಂಗಡಗಳಿದಾವಲ್ಲ, ಸಾಮಾಜಿಕ ವರ್ಗಗಳಿದಾವಲ್ಲ, ಪ್ರಾಚೀನ ವರ್ಗಗಳು. ಅದರಲ್ಲಿ ಎರಡನೇದು ಕ್ಷತ್ರಿಯ, ಮೊದಲನೇದು ಬ್ರಾಹ್ಮಣ, ಬುದ್ಧಿಮತ್ತೆಗೆ ಸಂಬಂಧಪಟ್ಟಿದ್ದು. ಎರಡನೇದು ಕ್ಷತ್ರಿಯ. ಕ್ಷತ್ರಿಯ ಅಂದ್ರೆ ಬಲಕ್ಕೆ ಸಂಬಂಧಪಟ್ಟದ್ದು, ಶಕ್ತಿಗೆ ಸಂಬಂಧಪಟ್ಟದ್ದು. ರಾಜನಾದವನು ಆ ಒಂದು ಶಕ್ತಿಯ ಕುಲದಿಂದಲೇ ಬಂದಿರಬೇಕಾಗಿರುತ್ತೆ. ಅವನು ಎಲ್ಲ ಕ್ಷತ್ರಿಯ ಗುಣಲಕ್ಷಣಗಳನ್ನ ಹೊಂದಿರಬೇಕಾಗುತ್ತೆ. ನೋಡಿ, ಆತ ಸೌಮ್ಯನಾಗಿರ್ಬೇಕು, ತಾಳ್ಮೆ ಇರಬೇಕು. ಅಷ್ಟೇ ಅಲ್ಲ, ಸರ್ವ ಯುದ್ಧ ಕಲೆಗಳನ್ನು ಬಲ್ಲವನಾಗಿರ್ಬೇಕು. ಕ್ಷತ್ರಿಯ ಆಗಿದ್ದಾನೆ ರಾಜ ಅಂದ್ರೆ ಕ್ಷತ್ರಿಯ ಲಕ್ಷಣಗಳೆಲ್ಲವನ್ನ ಅವನು ಹೊಂದಿದ್ದಾನೆ ಅಂತ. ಕ್ಷತ್ರಿಯ ಲಕ್ಷಣಗಳು ಅಂದ್ರೆ ಮುಂದಾಳು, ಕೆಚ್ಚೆದೆ, ಯುದ್ಧ ತಂತ್ರಗಳು ಹೊಂದಿರಬೇಕು, ಅತ್ಯಂತ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಬಲಶಾಲಿಯಾಗಿರ್ಬೇಕು, ಬುದ್ಧಿವಂತನಾಗಿರ್ಬೇಕು. ಈ ಎಲ್ಲ ಗುಣಗಳನ್ನ ಅವನು ಹೊಂದಿರಬೇಕು. ಜೊತೆಗೆ ಸೈನ್ಯದ ಮುಂದಾಳು ಆತನೇ ಆಗಿರ್ತಾನೆ. ಯಾಕೆಂದ್ರೆ ರಾಜನಾದವನು, ಮುಂದೆ ನೋಡೋಣ, ಶಾಸಕಾಂಗಕ್ಕೆ ಅವನೇ ಮುಖ್ಯಸ್ಥ. ಶಾಸನ ಕಾನೂನುಗಳನ್ನ ರಚನೆ ವಿಚಾರಕ್ಕೆ ಬಂದಾಗ ಆತನೇ ಮುಖ್ಯಸ್ಥ, ಆಡಳಿತ ವ್ಯವಸ್ಥೆ ಬಂದಾಗ ಆತನೇ ಮುಖ್ಯಸ್ಥ, ಹಣಕಾಸಿನ ವ್ಯವಸ್ಥೆ ಬಂದಾಗ ಆತನೇ ಮುಖ್ಯಸ್ಥ, ನ್ಯಾಯ ಬಂದಾಗ ಆತನೇ ಮುಖ್ಯಸ್ಥ.
ಜೊತೆಗೆ ಆರ್ಮಿ ಸೈನ್ಯ ಅಂತ ಬಂದಾಗ ರಾಜ್ಯದ ಒಂದು ಮೂಲಾಂಶ ಸೈನ್ಯ, ಆ ಸೈನ್ಯಕ್ಕೂ ಆತನೇ ಮುಖ್ಯಸ್ಥನಾಗಿರ್ತಾನೆ. ಸೈನ್ಯದ ಮುಂದಾಳುವಾಗಿ ನಿಂತ್ಕೊಬೇಕಾದ್ರೆ ಅಥವಾ ಯುದ್ಧ ಅಥವಾ ಯಾವುದೇ ಸಂದರ್ಭದಲ್ಲಿ ಸೈನ್ಯದ ಮುಂದೆ ಆತ ನಿಂತ್ಕೊಬೇಕಾದ್ರೆ ತನ್ನ ಬೆನ್ನಿಂದ ಇರೋ ಅಂತ ಸೈನಿಕರ ಕೆಚ್ಚೆದೆಗಿಂತ ಈತ ಹೆಚ್ಚು ಕೆಚ್ಚೆದೆನ ಹೊಂದಿರಬೇಕಾಗತ್ತೆ, ಹೆಚ್ಚು ಸಾಮರ್ಥ್ಯನ ಹೊಂದಿರಬೇಕಾಗತ್ತೆ, ಹೆಚ್ಚು ಧೈರ್ಯನ ಹೊಂದಿರಬೇಕಾಗತ್ತೆ. ಹಾಗಾಗಿ ಆ ಸೈನ್ಯವನ್ನ ಮುನ್ನಡೆಸುವಂತಹ ಛಾತಿ ಧೈರ್ಯ ಅವನಿಗೆ ಇರಬೇಕಾಗತ್ತೆ. ಜೊತೆಗೆ ಇಷ್ಟರ ಮಟ್ಟಿಗೆ ರಾಜನಾದವನು ಅರ್ಥ ಮಾಡ್ಕೊಬೇಕಾಗುತ್ತೆ ಅಂದ್ರೆ ಎಲ್ಲವನ್ನ ಅರ್ಥ ಮಾಡ್ಕೊಬೇಕಾಗುತ್ತೆ, ತೀಕ್ಷ್ಣವಾಗಿ ಥಿಂಕ್ ಮಾಡ್ಬೇಕಾಗತ್ತೆ. ಚಿಂತನೆ ಅಂದ್ರೆ ದೀರ್ಘಾಲೋಚನೆ ಇರ್ಬೇಕಾಗತ್ತೆ, ಮುಂದಾಲೋಚನೆ ಇರ್ಬೇಕಾಗುತ್ತೆ. ಎಲ್ಲವನ್ನ ಬೇಗ ಗ್ರಹಿಸೋ ಅಂತ ಗ್ರಹಿಸುವ ಶಕ್ತಿ ಇರ್ಬೇಕಾಗತ್ತೆ. ಜೊತೆಗೆ ಮಾಹಿತಿಯನ್ನ ಕಲೆ ಹಾಕುವ ಗುಣ ಇರಬೇಕಾಗುತ್ತೆ ಅಲ್ಲ. ನೋಡಿ, ಒಂದು ಚಾಣಾಕ್ಷನಾಗಿರ್ಬೇಕಾಗತ್ತೆ, ಮಾಹಿತಿಯನ್ನ ಕಲೆ ಹಾಕೋ ಗುಣ ಇರ್ಬೇಕಾಗತ್ತೆ, ವಸ್ತುಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಅಂತ ಸಾಮರ್ಥ್ಯ ಇರ್ಬೇಕಾಗತ್ತೆ, ಚಿಂತನಾ ಶಕ್ತಿ, ಥಿಂಕ್ ಮಾಡೋ ದೀರ್ಘಕಾಲೀನ ಚಿಂತನೆಗಳಿರ್ಬೇಕಾಗತ್ತೆ, ಯೋಚನೆಗಳಿರ್ಬೇಕಾಗತ್ತೆ. ಈ ಎಲ್ಲ ಇದ್ರೆ ಮಾತ್ರ ರಾಜನಾದವನು ರಾಜ್ಯವನ್ನ ಮುನ್ನಡೆಸಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ತುಂಬಾ ಬಲಶಾಲಿ ಆಗಿರೋದ್ರ ಜೊತೆಗೆ ಆತ ತುಂಬಾ ಶಾರ್ಪ್ ತೀಕ್ಷ್ಣ ಮತಿ ಆಗಿರ್ಬೇಕಾಗತ್ತೆ. ಜೊತೆಗೆ ದೈಹಿಕ ಸಾಮರ್ಥ್ಯ ಕೂಡ ಚೆನ್ನಾಗಿರ್ಬೇಕಾಗುತ್ತೆ, ಬುದ್ಧಿಶಕ್ತಿ ಚೆನ್ನಾಗಿರ್ಬೇಕಾಗುತ್ತೆ, ನೆನಪಿನ ಶಕ್ತಿ, ಬುದ್ಧಿಶಕ್ತಿನಕ್ಕಿಂತ ನೆನಪಿನ ಶಕ್ತಿ ಇರ್ಬೇಕಾಗುತ್ತೆ ರಾಜನಾದವನಿಗೆ. ಅವನ ಅಧಿಕಾರಾವಧಿಯ ಪೂರ್ಣ ವ್ಯವಸ್ಥೆ ಒಳಗಡೆ ಅಂದ್ರೆ ಅಧಿಕಾರ ಹಿಡಿದ ನಂತರ ಅಧಿಕಾರ ಸ್ವೀಕರಿಸಿದ ದಿನದಿಂದ ಅವನು ಎಷ್ಟು ದೀರ್ಘಾವಧಿ ಅಧಿಕಾರನ ಚಲಾವಣೆ ಮಾಡ್ತಾನೋ ಅಲ್ಲಿವರೆಗೆ ಎಲ್ಲ ಘಟನಾವಳಿಗಳು, ಎಲ್ಲ ಆಜ್ಞೆ ಆದೇಶಗಳು ಏನ್ ಕೊಟ್ಟಿರ್ತಾನೆ ಎಲ್ಲವನ್ನು ಅವನ ನೆನಪಿನ ಸ್ಮೃತಿ ಪಟಲದಲ್ಲಿ ಇಟ್ಕೊಬೇಕಾಗುತ್ತೆ. ಯಾಕೆಂದ್ರೆ ಸದಾ ಅವೆಲ್ಲವನ್ನ ಅವನು ತುಲನೆ ಮಾಡೇ ಮುಂದಿನ ತೀರ್ಮಾನ ತಗೊಬೇಕಾಗತ್ತೆ. ಹಾಗಾಗಿ ರಾಜನಾದವನು ಅತ್ಯಂತ ಉತ್ತಮವಾದಂತಹ ನೆನಪಿನ ಶಕ್ತಿನ ಹೊಂದಿರಬೇಕಾಗುತ್ತೆ. ಜೊತೆಗೆ ಅವನೆಲ್ಲ ಪಂಚೇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡ್ಬೇಕು ಅನ್ನೋದು ಕೂಡ ಇದರ ಒಂದು ಭಾಗವೇ ಆಗಿರುತ್ತೆ. ಅವನ ಒಂದು ಸಾಮಾನ್ಯ ಗುಣಲಕ್ಷಣಗಳಲ್ಲಿ, ಕ್ವಾಲಿಟೀಸ್ ಅಲ್ಲಿ ನಾವು ಹೇಳ್ಬೋದು. ಅವನು ಸೂಕ್ಷ್ಮಮತಿಯಾಗಿರ್ಬೇಕು, ಶಾಂತ ಸ್ವರೂಪಿಯಾಗಿರ್ಬೇಕು, ಕ್ಷತ್ರಿಯನಾಗಿರ್ಬೇಕು, ತುಂಬಾ ತೀಕ್ಷ್ಣ ಬುದ್ಧಿಶಕ್ತಿ ಒಳ್ಳಿರ್ಬೇಕು, ಗುಪ್ತ ಮಾಹಿತಿಗಳನ್ನ ಸಂಗ್ರಹಿಸೋನಾಗಿರ್ಬೇಕು, ಆಮೇಲೆ ಮಾಹಿತಿ ಸಂಗ್ರಹಣ ಕಲೆ ಇರಬೇಕು, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಬೇಕು, ಇವೆಲ್ಲ ಇರ್ಬೇಕಾಗತ್ತೆ. ನಂತರ ಕೌಟಿಲ್ಯರ ಪ್ರಕಾರ ರಾಜನಾದವನು ರಾಜ್ಯದ ಪ್ರಥಮ ಪ್ರಜೆ ಆಗಿರ್ತಾನೆ. ಹಾಗಾಗಿ ಆತ ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡ್ಬೇಕಾಗತ್ತೆ. ಆತ ಸಾಮಾನ್ಯ ಪ್ರಜೆಗಳ ಜೊತೆ ಸಾಮಾನ್ಯವಾಗಿ ವೆಂಕಾಸೀನ ನಾಣಿ ಅಂತೇಳಿ ಸಿಕ್ಕವ್ರ ಜೊತೆ ಎಲ್ಲ ರಾಜನಾದವನು ಬೆರಿಬಾರದು, ಅವರ ಸಲಹೆಗಳನ್ನ ಕೇಳಬಾರದು. ರಾಜ ತನ್ನೆಲ್ಲ ಪ್ರಜೆಗಳಿಗಿಂತ ಉನ್ನತ ಮಟ್ಟದಲ್ಲಿ ಇರ್ಬೇಕಾಗುತ್ತೆ. ಜೊತೆಗೆ ರಾಜನಿಗೆ ಪ್ರಜೆಗಳು ಗೌರವ ಕೊಡ್ಬೇಕು. ಯಾವ ರೀತಿ ಗೌರವ ಕೊಡ್ಬೇಕು ಅಂದ್ರೆ, ನಮಗಿಂತ ಶ್ರೇಷ್ಠ ರಾಜನಾದವನು ಎಲ್ಲರಿಗಿಂತ ಶ್ರೇಷ್ಠ ಅನ್ನೋ ಭಾವನೆ ಪ್ರಜೆಗಳಿಗೆ ಬರಬೇಕು. ಹಾಗಾಗಿ ರಾಜನಾದವನು ಅತ್ಯಂತ ಗೌರವ ಅಂದ್ರೆ ಲಕ್ಸುರಿಯಸ್ ಆಗೂ ಬದುಕಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಶ್ರೀಮಂತ ಅವನ ಹತ್ರನೇ ಇಲ್ಲ ಅಂದ್ರೆ ನೀವು ಶ್ರೀಮಂತನಿಗೆ ಅವನ ಸಂಪತ್ತಿನ ಆಧಾರದ ಮೇಲೆ ಗೌರವ ಕೊಡಕ್ ಸಾಧ್ಯನಾ? ಯಾರನ್ನಾದ್ರೂ ಕೇಳ್ತೀವಿ ನಾವು, ಸಲಹೆ ಕೇಳ್ತೀವಿ, ಅಥವಾ ಸಲಹೆ ಅನ್ನೋದಕ್ಕಿಂತ ಸಹಾಯ ಕೇಳ್ತೀವಿ ಅಂದ್ರೆ ಅವನು ಸಹಾಯ ಮಾಡೋ ಶಕ್ತಿ ಇಲ್ಲ ಅಂದ್ರೆ ನಾವು ಕೊಡ್ಲಿಕ್ಕೆ ಸಾಧ್ಯನಾ? ಅವನು ಸಹಾಯ ಮಾಡೋ ಶಕ್ತಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕಾದ್ರೆ, ಒಬ್ಬ ಸಂಪತ್ತು ತುಂಬಾ ಇರುತ್ತೆ, ಒಂದು ಗುಡಿಸ್ಲು ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾನೆ. ಆ ಗುಡಿಸ್ಲು ಮನೇಲಿ ವಾಸ ಮಾಡಿದ್ರೆ ಅವನ ಹತ್ರ ಸಂಪತ್ತು ತುಂಬಾ ಹೆಚ್ಚಿಗೆ ಇರ್ಬೋದು, ನೋಡೋಣ ಹೋಗಿ ಕೇಳೋಣ ಅವನ ಸಹಾಯ ಅಂತ ಅಂತಾರ? ಇಲ್ಲ ಅಲ್ವಾ, ಕೇಳೋದಕ್ಕೆ ಸಾಧ್ಯ ಇಲ್ಲ. ಅವನು ಮೇಲ್ನೋಟಕ್ಕೆ ಅವನ ಸಂಪತ್ತು ಶಕ್ತಿ ಅನಾವರಣ ಮಾಡ್ಕೊಬೇಕು, ಆಗ ಮಾತ್ರ ಈತ ಸಮರ್ಥ ಅನ್ನೋ ಒಂದು ಪರಿಕಲ್ಪನೆ ಬರುತ್ತೆ. ಅದೇ ರೀತಿ ರಾಜನಾದವನು ಅವನ ಸಂಪತ್ತನ್ನ ಅವನ ಜೀವನ ಶೈಲಿ ಮೂಲಕ
ಪ್ರಜೆಗಳ ಮುಂದೆ ತಾನು ಸಂಪತ್ತಿನಲ್ಲಿ, ಅಧಿಕಾರದಲ್ಲಿ, ಎಲ್ಲದರಲ್ಲೂ ಮುಂದೆ ಶ್ರೇಷ್ಠ ಅನ್ನೋದನ್ನ ಸಾಬೀತುಪಡಿಸ್ಕೊಬೇಕಾಗತ್ತೆ. ಅಷ್ಟೇ ಅಲ್ಲ, ಪ್ರಜೆಗಳ ಬಗ್ಗೆ ದಯೆ ಇರಬೇಕು ಒಂದೇ, ಪ್ರಜೆಗಳ ಬಗ್ಗೆ ಕರುಣೆ ಇರಬೇಕು ಅಂದ್ರು ಕೌಟಿಲ್ಯ, ಪ್ರಜೆಗಳ ಬಗ್ಗೆ ಪ್ರೀತಿ ಇರಬೇಕು ಅಂದ್ರು, ಪ್ರಜೆಗಳ ಬಗ್ಗೆ ಸಹಾನುಭೂತಿ ಇರಬೇಕು ಅಂದ್ರು. ಪ್ರಜೆಗಳ ಮೇಲೆ ರಾಜನಾದವನಿಗೆ ದಯೆ, ಕರುಣೆ, ಪ್ರೀತಿ, ಸಹಾನುಭೂತಿ ಎಲ್ಲ ಇರಬೇಕು ರೀ. ಆದರೆ ಪ್ರಜೆಗಳ ಬಗ್ಗೆ, ಪ್ರಜೆಗಳ ತಪ್ಪು ಮಾಡಿದರೆ, ಪ್ರಜೆಗಳು ಕಾನೂನುಗಳನ್ನ ಉಲ್ಲಂಘಿಸಿದರೆ ಅವರನ್ನ ಶಿಕ್ಷೆ ಕೊಡಬೇಕಾದ್ರೂ ಕೂಡ ರಾಜನಾದವನು ಅತ್ಯಂತ ಕ್ರೂರಿಯಾಗಿರಬೇಕು, ಕಠಿಣವಾಗಿ ಪ್ರಜೆಗಳನ್ನ ಶಿಕ್ಷಿಸಬೇಕು. ಪನಿಷ್ ಮಾಡದೆ ಹೋದ್ರೆ, ಕಠಿಣವಾಗಿ ಪ್ರಜೆಗಳನ್ನ ಶಿಕ್ಷಿಸದೆ ಹೋದ್ರೆ ರಾಜತ್ವಕ್ಕೆ ಅಸ್ತಿತ್ವನೇ ಇರೋದಿಲ್ಲ, ರಾಜನಿಗೆ ಯಾರು ಬೆಲೆನೂ ಕೊಡೋದಿಲ್ಲ. ರಾಜನಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ರಾಜತ್ವ ಉಳಿಯೋದೇ ಇಲ್ಲ. ಜೊತೆಗೆ ರಾಜನ ಆಜ್ಞೆ ಆದೇಶಗಳನ್ನ ಯಾರು ಪಾಲನೆ ಮಾಡೋದಿಲ್ಲ. ರಾಜನ ಆಜ್ಞೆ ಆದೇಶಗಳನ್ನ ಯಾರು ಪಾಲನೆ ಮಾಡ್ಲಿಲ್ಲ ಅಂದ್ರೆ ರಾಜನ ಆಜ್ಞೆ ಆದೇಶಗಳು ಕೊಟ್ರೆಷ್ಟು ಬಿಟ್ರೆಷ್ಟು. ಹಾಗಾಗಿ ರಾಜನಾದವನು ತಪ್ಪಿತಸ್ಥರಿಗೆ, ತಪ್ಪು ಮಾಡದಂತ ರಾಜ್ಯದ ಪ್ರಜೆಗಳಿಗೆ ಶಿಕ್ಷೆ ಕೊಡಬೇಕಾದವನ ಆದ್ಯ ಕರ್ತವ್ಯ. ಕೊಡದೆ ಹೋದ್ರೆ ಯಾವುದೇ ಪ್ರಯೋಜನ ಆಗೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲೇನೆ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ನೀವು ಯಾವ ತಪ್ಪು ಮಾಡಿದ್ರು ನಿಮ್ಮನ್ನ ಕೇಳೋದೇ ಇಲ್ಲ, ಪ್ರಶ್ನೆನೇ ಮಾಡೋದಿಲ್ಲ ಅಂದ್ರೆ ಅವ್ರು ಹೇಳಿದ್ನ ನೀವು ಕೇಳ್ತೀರಾ? ಕೇಳೋದಿಲ್ಲ ಅಲ್ಲ. ಅದೇ ರೀತಿ ರಾಜನಾದವನು ತನ್ನ ಆಜ್ಞೆ ಆದೇಶಗಳನ್ನ ಉಲ್ಲಂಘಿಸಿದವ್ರಿಗೆ ಶಿಕ್ಷೆ ಕೊಡಲಿಲ್ಲ ಅಂದ್ರೆ ಆತ ಅದಕ್ಕೆ ಹೇಳಿದ್ದು, ರಾಜನ ಸ್ವರೂಪದಲ್ಲಿ, ದೈವಿ ಸ್ವರೂಪದಲ್ಲಿ ಯಮನಾಗಿರ್ತಾನೆ. ರಾಜ ದೈವಿ ಸ್ವರೂಪದಲ್ಲಿ ಯಮನಾಗಿರ್ತಾನೆ ಅಂದ್ರೆ ಶಿಕ್ಷೆ ಕೊಡ್ತಾನೆ ಅಂತ. ಯಾರಿಗೆ? ತಪ್ಪಿತಸ್ಥರಿಗೆ. ಯಾಕೋಸ್ಕರ? ರಾಜ್ಯದ ಕಾನೂನು ಮತ್ತೆ ಆಡಳಿತವನ್ನ ಸುವ್ಯವಸ್ಥಿತ ಇರಕ್ಕೋಸ್ಕರ, ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡಕ್ಕೋಸ್ಕರ ರಾಜ ಪನಿಷ್ ಮಾಡ್ಲೇಬೇಕಾಗುತ್ತೆ. ದಟ್ಸ್ ಆಲ್. ನಂತರ ಕಿಂಗ್ ಶುಡ್ ಬಿ an expert in economics and administration and government. ರಾಜನಾದವನು ಯಾರು ಮಂತ್ರಿಗಳಿರ್ತಾರೆ, ಸಲಹೆ ಕೊಡ್ತಾರೆ, ಅಧಿಕಾರಿಗಳಿರ್ತಾರೆ, ಆಡಳಿತ ನಡೆಸ್ತಾರೆ, ಅವ್ರು ಕೊಟ್ಟಿರೋ ಜವಾಬ್ದಾರಿ ನಿರ್ವಹಣೆ ಮಾಡ್ತಾರೆ. ನನ್ನ ಪಾಡ ನಾನು ರಾಜನಾಗಿರ್ಬೋದು ಅನ್ನಕ್ಕಾಗೋದಿಲ್ಲ. ರಾಜನಾದವನು ಪ್ರತಿ ಇಲಾಖೆನಲ್ಲಿ ಪ್ರತಿಯೊಂದು ಜವಾಬ್ದಾರಿ ನಿರ್ವಹಣೆ ಮಾಡುವ ಅಧಿಕಾರಿ ಮತ್ತು ಮಂತ್ರಿಗಿಂತ ಹೆಚ್ಚು ವರ್ಕ್ ಮಾಡಬೇಕಾಗತ್ತೆ, ಜವಾಬ್ದಾರಿನ ವಹಿಸ್ಕೊಬೇಕಾಗತ್ತೆ, ಹೆಚ್ಚು ತಿಳ್ಕೊಂಡಿರ್ಬೇಕಾಗುತ್ತೆ. ಅದಕ್ಕಾಗಿ ಅವನು ಅರ್ಥವ್ಯವಸ್ಥೆಯಲ್ಲಿ, ಹಣಕಾಸಿನಲ್ಲಿ, ಟ್ರೆಜರಿ ಬಗ್ಗೆ, ಆಡಳಿತ ನಿರ್ವಹಣೆ ಬಗ್ಗೆ, ಸರ್ಕಾರದ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಸಮಗ್ರ ಜ್ಞಾನ ಇರಬೇಕಾಗುತ್ತೆ. ತನಗೆ ಜ್ಞಾನದ ಕೊರತೆ ಇತ್ತು ಯಾವುದೋ ಒಂದು ಘಟಕದಲ್ಲಿ ಅಂದ್ರೆ ಅಲ್ಲಿ ಅಧಿಕಾರವನ್ನ ಜವಾಬ್ದಾರಿ ಕೊಟ್ಟಿರೋ ಅಂತ ಅಧಿಕಾರಿ ಇರ್ತಾನಲ್ಲ, ಮಂತ್ರಿ ಇರ್ತಾನಲ್ಲ, ಆತ ಅಧಿಕಾರ ದುರುಪಯೋಗ ಪಡಿಸ್ಕೊಂತಾನೆ. ಆಗ ಅಧಿಕಾರ ದುರುಪಯೋಗ ಆದರೆ ರಾಜತ್ವಕ್ಕೆ ನಷ್ಟ ಆಗುತ್ತೆ, ರಾಜ ತನ್ನ ಅಸ್ತಿತ್ವನ ಕಳ್ಕೊಬೇಕಾಗ್ತದೆ. ಹಾಗಾಗಿ ರಾಜ ಸದಾ ತನ್ನೆಲ್ಲ ಸಹಚರರು, ಅಧೀನರು, ಜೊತೆಗೆ ಸಹಕಾರ ನೀಡುವಂತ ಎಲ್ಲ ಸಿಬ್ಬಂದಿಗಳು ಮತ್ತು ಸಹೋದ್ಯೋಗಿ ಮಂತ್ರಿಗಳಿದಾರಲ್ಲ, ಎಲ್ಲರಿಗಿಂತ ಹೆಚ್ಚು ತಿಳ್ಕೊಂಡವನಾಗಿರ್ಬೇಕಾಗತ್ತೆ. ಅಂದ್ರೆ ಸರ್ಕಾರದ ಎಲ್ಲ ವಿಭಾಗಗಳು, ಹಿಂದೆ ಹೇಳಿದೆ 34 ಇಲಾಖೆಗಳಿದೆ. 34 ಇಲಾಖೆಗಳಿಗೆ 34 ಜನ ಮಂತ್ರಿಗಳಿರ್ತಾರೆ. ಆ 34 ಜನ ಮಂತ್ರಿಗಳ ನಿರ್ವಹಣೆ ಎಲ್ಲಾ ಕೆಲಸಗಳನ್ನ ಈತ ಗೊತ್ತಿರ್ಬೇಕು. ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಫ್ರೀ ಆಗಿ ಬಿಟ್ಟಿರ್ತಾರೆ. ಆದ್ರೆ ಅವ್ರು ಮಾಡೋ ಎಲ್ಲಾ ಕಾರ್ಯ ಚಟುವಟಿಕೆಗಳನ್ನ ಈತ ನೋಡ್ಲೇಬೇಕಾಗುತ್ತೆ, ಗಮನಿಸ್ಬೇಕಾಗುತ್ತೆ, ಮೇಲುಸ್ತುವಾರಿ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ಏನ್ ತಪ್ಪುಗಳಾಗ್ತಾ ಇದೆ, ಯಾವ ಚಟುವಟಿಕೆ ದಾರಿ ತಪ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಇಲ್ಲದೆ ಹೋದ್ರೆ ಆಡಳಿತ ನಷ್ಟ ಆಗುತ್ತೆ. ನಂತರ ಬಹಳ ಮುಖ್ಯವಾದ್ದು, ಈ ಮಸ್ಟ್ ಸ್ಟೋರ್ ಫುಡ್ ಗ್ರೈನ್ಸ್ ಫಾರ್ ಎಮರ್ಜೆನ್ಸಿ. ಸಹಜವಾಗಿ ರಾಜ್ಯದಲ್ಲಿ ಕ್ಯಾಲಮಿಟೀಸ್ ಬಂದೇ ಬರುತ್ತೆ, ಬರ ಬರುತ್ತೆ, ಪ್ರವಾಹ ಬರುತ್ತೆ, ಪ್ರಜೆಗಳ ಬೆಳೆ ನಷ್ಟ ಆಗುತ್ತೆ. ಪ್ರಜೆಗಳಿಂದ ವಾರ್ಷಿಕವಾಗಿ ತೆರಿಗೆ ವಸೂಲಿ ಮಾಡಿ ಇಟ್ಕೋಣ ಅಂತ ರಾಜ, ಅದು ಅವನ ಹಕ್ಕಾದ್ರೆ, ರಾಜ್ಯದ
ಬೊಕ್ಕಸಕ್ಕೆ ತೆರಿಗೆ ತಗೊಳದವನ ಜೊಕ್ಕಾದ್ರೆ ಪ್ರಜೆಗಳು ಸಂಕಷ್ಟದಲ್ಲಿದ್ದಾಗ ಅವರನ್ನ ಕಾಪಾಡಬೇಕಾದ್ದು ರಾಜನ ಬಹಳ ಮುಖ್ಯವಾದ ಕರ್ತವ್ಯ. ಇಂಥ ತುರ್ತು ಸಂದರ್ಭವನ್ನು ನಿರ್ವಹಣೆ ಮಾಡ್ಲಿಕ್ಕೋಸ್ಕರ ರಾಜನಾದವನು ಕಡ್ಡಾಯವಾಗಿ ಆಹಾರ ಧಾನ್ಯಗಳನ್ನ ಸಂಗ್ರಹ ಮಾಡಿಟ್ಕೊಬೇಕಾಗುತ್ತೆ. ಆಹಾರ ಧಾನ್ಯಗಳ ಸಂಗ್ರಹ ಇಲ್ಲ ಅಂದ್ರೆ ರಾಜ್ಯಕ್ಕೆ ಅಪಾಯ. ನಂತರ ರಾಜನ ಜವಾಬ್ದಾರಿಗಳೇನು, ಯಾವ್ಯಾವ ಅಧಿಕಾರಗಳನ್ನ ನಿರ್ವಹಣೆ ಮಾಡ್ತಾನೆ ಅಂದ್ರೆ ಕಾರ್ಯಾಂಗೀಯ ಅಧಿಕಾರಗಳು, ಎಕ್ಸಿಕ್ಯೂಟಿವ್ ಡ್ಯೂಟೀಸ್, ಪ್ರೊಟೆಕ್ಟ್ ದಿ ಕಿಂಗ್ಡಮ್ ಅಗೇನೆಸ್ಟ್ 8 ಟೈಪ್ಸ್ ಆಫ್ ನ್ಯಾಚುರಲ್ ಕೆಲಾಮಿಟೀಸ್. ರಾಜ್ಯವನ್ನ 8 ರೀತಿಯ ಅಪಾಯಗಳಿಂದ ರಕ್ಷಣೆ ಮಾಡ್ಬೇಕಾಗತ್ತೆ. ಬೆಂಕಿ ಕೂಡ ಒಂದು ಬೆಂಕಿ ದುರ್ಘಟನೆ, ಅದು ಒಂದು ವಿಕೋಪನೆ, ವಿಪತ್ತೆ. ಫ್ಲಡ್ ಪ್ರವಾಹ, ನದಿ ಸಮುದ್ರದ ದಂಡೆಯಲ್ಲಿ ಇದ್ರೆ ಸಮುದ್ರ ಉಕ್ಕದಂತ ಸಂದರ್ಭದಲ್ಲಿ ನದಿಯ ಪ್ರವಾಹ, ಮಳೆ ಹೆಚ್ಚು ಮಳೆ ಬಂದಾಗ, ಡಿಸೀಸ್ ರೋಗ ರುಜಿನಗಳಿಂದ. ಈಗ ಮಾಡ್ತಾ ಇದೆಯಲ್ಲ ಸರ್ಕಾರ, ಅದೇ ಅಲ್ವಾ ಸರ್ಕಾರ ಮಾಡ್ತಾ ಇರೋ ಕೆಲಸ. ಲೈಕ್ ಕೊರೋನಾನ ಕಂಟ್ರೋಲ್ ಮಾಡ್ಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ತಿದೆಯಲ್ಲ, ಅದೇನೇನೆ, ಅದನ್ನೇ ಕೌಟಿಲ್ಯ ಹೇಳಿದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು. ನಂತರ ರೋಗ ರುಜಿನಿಗಳು, ಅದರ ರ್ಯಾಟ್ಸ್ ಇಲಿಗೆ ಸಂಬಂಧಪಟ್ಟಂತೆ ಇರ್ಬೋದು. ಅಂದ್ರೆ ಆಗ ಇವಾಗಿನ ಕೆಮಿಕಲ್ ರಿಲೇಟೆಡ್ ರೋಗ ರುಜಿನಿಗಳೆಲ್ಲ ಬರ್ತಾ ಇರೋದ್ರಿಂದ ಅವಾಗ ಇಲಿ ಸತ್ತಂತ ಸಂದರ್ಭದಲ್ಲಿ ಈ ರೀತಿ ರೋಗ ರುಜಿನಿಗಳ ಮೂಲಕ ಸಮಾಜಕ್ಕೆ ಅಥವಾ ಪ್ರಜೆಗಳಿಗೆ ಆಪತ್ತು ಇದ್ದಿದ್ರಿಂದ ಎಲ್ಲ ರೀತಿಯ ಆಪತ್ತುಗಳನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಇನ್ಕ್ಲೂಡಿಂಗ್ ಕಾಡು ಪ್ರಾಣಿಗಳು, ಅರಣ್ಯ ಜೀವಿಗಳಿರ್ತಾವಲ್ಲ, ಹುಲಿ, ಸಿಂಹ, ಆನೆ, ಇಂಥ ಪ್ರಾಣಿಗಳು ಜನವಸತಿ ಪ್ರದೇಶಕ್ಕೆ ದಾಳಿ ಇಟ್ಟರೆ ಅವುಗಳಿಂದಲೂ ಕೂಡ ರಾಜ್ಯವನ್ನ ರಕ್ಷಿಸಬೇಕಾದ್ದು ರಾಜನ ಆದ್ಯ ಕರ್ತವ್ಯ. ನಂತರ ಮಂತ್ರಿಗಳನ್ನ ನೇಮಕ ಮಾಡಬೇಕಾಗಿತ್ತು. ರಾಜನಾದವನು ಮಂತ್ರಿಗಳನ್ನ ನೇಮಕ ಮಾಡಬೇಕಾಗಿರುತ್ತೆ, ರಾಯಭಾರಿಗಳನ್ನ ನೇಮಕ ಮಾಡಬೇಕಾಗತ್ತೆ, ಜೊತೆಗೆ ಆಡಳಿತ ವ್ಯವಸ್ಥೆನ ಸಂಯೋಜನೆ ಮಾಡಬೇಕಾಗುತ್ತೆ, ಸಂಘಟನೆ ಮಾಡ್ಕೊಬೇಕಾಗಿರುತ್ತೆ. ಇದು ರಾಜನ ಮತ್ತೊಂದು ಆದ್ಯ ಕೆಲಸ. ಮೇಂಟೈನ್ ದಿ ಲಾ ಅಂಡ್ ಆರ್ಡರ್ ಇನ್ ದಿ ಸ್ಟೇಟ್ ವಿತ್ ಅಸಿಸ್ಟೆನ್ಸ್ ಆಫ್ ದೀಸ್ ಮಿನಿಸ್ಟರ್ಸ್ ಅಂಡ್ ಆಫೀಸರ್. ಅಧಿಕಾರಿಗಳು ಮಂತ್ರಿಗಳ ಸಹಯೋಗದೊಂದಿಗೆ ರಾಜ್ಯದ ಕಾನೂನು ಸುವ್ಯವಸ್ಥೆನ ನಿರ್ವಹಣೆ ಮಾಡಬೇಕು. ಕಾನೂನು ಸುವ್ಯವಸ್ಥೆ ಅಂದ್ರೆ ಪ್ರಜೆಗಳು ಕಾನೂನು ಉಲ್ಲಂಘನೆ ಮಾಡದೇ ರೀತಿ ನೋಡ್ಕೋಣ ಅಂತದ್ದು, ದಾರಿ ತಪ್ಪದಂತ ಅಂದ್ರೆ ಸಮಾಜ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇರುವಂತಹ ಪ್ರಜೆಗಳನ್ನ ಶಿಕ್ಷಿಸೋ ಅಂತದ್ದು. ರಾಜ್ಯಕ್ಕೆ ಎದುರಾಗಂತ ವಿಪತ್ತುಗಳಿದೆಯಲ್ಲ, ಅದು ಬೆಂಕಿ ಇರ್ಬೋದು, ಪ್ರವಾಹ ಇರ್ಬೋದು, ಬರ ಇರ್ಬೋದು, ನಂತರ ಬೆಂಕಿ ರೋಗ ರುಜಿನಗಳಿರ್ಬೋದು, ಕಾಡು ಪ್ರಾಣಿಗಳಿರ್ಬೋದು, ವಿದೇಶಿ ಆಕ್ರಮಣಗಳಿರ್ಬೋದು, ಈ ಎಲ್ಲ ಪ್ರಕಾರದ ವಿಪತ್ತುಗಳಿಂದ ಪ್ರಜೆಗಳನ್ನ ರಕ್ಷಣೆ ಮಾಡಬೇಕಾದ್ದು ರಾಜನ ಮತ್ತೊಂದು ಆದ್ಯ ಕರ್ತವ್ಯವಾಗಿರುತ್ತೆ. ಈತನ ಮಂತ್ರಿ ಮತ್ತೆ ಅಧಿಕಾರಿಗಳ ಸಹಯೋಗದೊಂದಿಗೆ ಅಂತ ನೋಡ್ಬೋದು. ಈತ ಶಾಸನೀಯ ಮುಖ್ಯಸ್ಥ ಮತ್ತೆ ನ್ಯಾಯಾಂಗೀಯ ಮುಖ್ಯಸ್ಥ ಈತನೇ ಆಗಿರೋದ್ರಿಂದ ಶಾಸನೀಯ ಮತ್ತು ನ್ಯಾಯಾಂಗೀಯ ಮುಖ್ಯಸ್ಥನ ಜವಾಬ್ದಾರಿಯನ್ನ ಈತ ನಿರ್ವಹಿಸಬೇಕಾದ್ರೆ ರಾಜನಾದವನು ಅಡ್ಮಿನಿಸ್ಟ್ರೇಟರ್ ದಿ ಲಾ ಅಂಡ್ ಹೆಡ್ ಆಫ್ ದಿ ಜುಡಿಷಿಯರಿ, ಅಂದ್ರೆ ಕಾನೂನುಗಳನ್ನ ರಚನೆ ಮಾಡ್ಬೇಕಾಗುತ್ತೆ. ಅಂದ್ರೆ ಕಾನೂನುಗಳು ರಚನೆ ಅಂದ್ರೆ ಇವತ್ತಿನ ರೀತಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಸಪರೇಟ್ ಇಲ್ಲದೆ ಹೋದ್ರು ಶಾಸನೀಯ ಕಾರ್ಯಗಳು ಅಂದ್ರೆ ರಾಜ್ಯಕ್ಕೆ ಬೇಕಾದಂತ ನಿಯಮಗಳನ್ನ ರಚನೆ ಮಾಡ್ಬೇಕಾಗುತ್ತೆ. ಪ್ರಜೆಗಳು ನಿರ್ವಹಿಸಲೇಬೇಕಾದಂತ, ಪಾಲಿಸಬೇಕಾದಂತ ನಿಯಮಗಳನ್ನ ರೂಪಿಸ್ಬೇಕಾಗಿರುತ್ತೆ. ಆ ರೂಪಿಸ ಅಂತ ಕೆಲಸ ಈತನೇ ಮುಖ್ಯಸ್ಥ. ಶಾಸನೀಯ ಕಾರ್ಯದಲ್ಲಿ ನೀತಿಗಳ ನಂತರ ನ್ಯಾಯ ತೀರ್ಮಾನ ಮಾಡಂತ ಸಂದರ್ಭದಲ್ಲಿ ನ್ಯಾಯ ತೀರ್ಮಾನದಲ್ಲಿ ಮುಖ್ಯ ನ್ಯಾಯಾಧಿಕಾರಿ ಅಥವಾ ರಾಜ್ಯದ ಮುಖ್ಯ ನ್ಯಾಯಾಧೀಶ ಈತನೇ ಆಗಿರೋದ್ರಿಂದ ನ್ಯಾಯಾಂಗೀಯ ಕರ್ತವ್ಯಗಳನ್ನ ನಿರ್ವಹಿಸಬೇಕಾಗಿರುತ್ತೆ. ಅನಂತರ ಈತ ಕಾನೂನು ಮತ್ತೆ ನ್ಯಾಯದ ಪ್ರಾಧಿಕಾರಕ್ಕೆ ಈತನೇ ಮುಖ್ಯಸ್ಥ ಆಗಿರೋದ್ರಿಂದ ಕಾನೂನುಗಳನ್ನ ಅರ್ಥೈಸ್ಬೇಕಾಗಿರೋದು. ಜೊತೆಗೆ ಈತ ಕಾನೂನೇನ್ ಮಾಡೋದಿಲ್ಲ. ಸಮಾಜದಲ್ಲಿ ಹಿಂದೆನೆ ಕೆಲವೊಂದು ನಿಯಮಗಳಿರುತ್ತೆ, ಆ ನಿಯಮಗಳು ಉಲ್ಲಂಘನೆ ಆಗದೆ ಇರೋದಕ್ಕೆ ನೋಡ್ಕೊಬೇಕಾಗುತ್ತೆ. ಅಂದ್ರೆ ಕಾನೂನುಬದ್ಧ ಪ್ರಾಧಿಕಾರ ಈತ, ಸಿಂಬಲ್ ಆಫ್ ಲಾಫುಲ್ ಅಥಾರಿಟಿ ಇನ್ ದಿ ಸ್ಟೇಟ್ ಅಷ್ಟೇನೆ ಈತ. ಜೊತೆಗೆ ಈತ ರಾಜ್ಯದ ಮುಖ್ಯ ನ್ಯಾಯಾಧೀಶನಾಗಿರ್ತಾನೆ. ಜೊತೆಗೆ ರಾಜ್ಯದಲ್ಲಿ ಕಸ್ಟಮ್ಸ್ ನಂತರ ಅಂದ್ರೆ ನಿಯಮಗಳನ್ನ ಪಾಲನೆ ಆಗ್ತಾ ಇರೋದ್ರ ಬಗ್ಗೆ ಈತ ಹೊಣೆಗಾರನಾಗ್ಬೇಕಾಗುತ್ತೆ. ಉಲ್ಲಂಘನೆ ಆದ್ರೆ ಯಾರೋ ಒಬ್ಬ ತಪ್ಪು ಮಾಡಿದ್ರೆ ಆ ತಪ್ಪನ್ನ ಸರಿಪಡಿಸದೆ ಹೋದ್ರೆ ರಾಜ್ಯದ ಬಹುತೇಕರು ಮತ್ತೆ ಬೇರೆ ಬೇರೆ ಪ್ರಜೆಗಳೆಲ್ಲ ಅದನ್ನೇ ಪಾಲನೆ ಮಾಡಕ್ ಶುರುವಾದಾಗ ರಾಜ್ಯ ಅರಾಜಕತೆಗೆ ಹೋಗೋದ್ರಿಂದ
ಆ ರೀತಿ ಉಲ್ಲಂಘನೆ ಆಗದೆ ಇರೋ ರೀತಿ ನೋಡ್ಕೋಣ ಅಂತ ಹೊಣೆಗಾರಿಕೆ ಈತನ ಮೇಲೆ ಇರೋದನ್ನ ನೋಡ್ಬೋದು. ನಂತರ ಇವನು ಒಟ್ಟಾರೆ ಶಾಸಕಾಂಗ ಮತ್ತೆ ನ್ಯಾಯಾಂಗದ ಅಧಿಕಾರವನ್ನು ಹೊಂದಿರೋದ್ರಿಂದ ನ್ಯಾಯಾಂಗಕ್ಕೂ ಈತನೇ ಮುಖ್ಯಸ್ಥ, ಶಾಸಕಾಂಗಕ್ಕೂ ಈತನೇ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾನೆ. ಅದನ್ನ ನಾವಿಲ್ಲಿ ಅವನ ಶಾಸನೀಯ ಮತ್ತು ನ್ಯಾಯಾಂಗೀಯ ಅಧಿಕಾರದಲ್ಲಿ ನೋಡಬಹುದು. ಹಣಕಾಸಿನ ಅಧಿಕಾರಗಳಿಗೆ ಬಂದ್ರೆ ಈತ ಖಜಾನೆಯ ಮುಖ್ಯಸ್ಥ ಅಂದ್ರೆ ಕೋಶಾಧಿಕಾರಿನ ಈತನೇ ನೇಮಕ ಮಾಡ್ತಾನೆ. ಆ ನಂತರ ಖಜಾನೆ ಖಾಲಿ ಆಗದೆ ಇರೋ ರೀತಿ, ಕೋಶ ಸದಾ ತುಂಬಿರೋ ರೀತಿ, ಯಾಕೆಂದ್ರೆ ಕೋಶ ನಿನ್ನೆ ಹಿಂದಿನ ಕ್ಲಾಸಲ್ಲಿ ನಾನು ಹೇಳ್ದಂಗೆ ಸರ್ಕಾರದ ಯಂತ್ರ ನಡಿಬೇಕಾದ್ರೆ ಹಣಕಾಸು ಬಹಳ ಮುಖ್ಯ. ಹಣಕಾಸಿನ ಕೊರತೆ ಇದ್ರೆ ಸರ್ಕಾರ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆಡಳಿತ ನಡಿಬೇಕು ಅಂದ್ರೆ ಖಜಾನೆಯಲ್ಲಿ ಸದಾ ಸಂಪತ್ತಿರ್ಬೇಕಾಗುತ್ತೆ. ಸಂಪತ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಹೇಳ್ತಾನೆ ಕೌಟಿಲ್ಯ. ಇನ್ನು ಮುಂದೆ ಹೇಳ್ತಾ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಸಾಮಾನ್ಯರ ಜೀವನ, ಅವರ ಜೀವಕ್ಕೆ ಸಂಬಂಧಪಟ್ಟಂತೆ, ಅವರ ಗಳಿಕೆಗೆ ಸಂಬಂಧಪಟ್ಟಂತೆ ಜಾಸ್ತಿ ದೋಚಬಾರದು. ಅಂದ್ರೆ ಸರ್ಕಾರಕ್ಕೆ ಖಜಾನೆ ಖಾಲಿ ಇದ್ದಾಗ, ಅವಶ್ಯಕತೆ ಇದ್ದಾಗ, ಖಜಾನೆಗೆ ಸಂಪತ್ತು ಬೇಕಾಗಿದ್ದಾಗ ಈಗ ಶ್ರೀಮಂತತ್ವ ಕಿತ್ಕೊಬಹುದು, ಅಂದ್ರೆ ಬೇರೆ ಬೇರೆ ರೂಪದಲ್ಲಿ ಸಂಗ್ರಹಿಸ್ಕೊಬಹುದು. ಈಗ ದೇವಸ್ಥಾನಗಳಲ್ಲಿ ಬೇಕಾದ್ರೆ ದೇವಸ್ಥಾನದಲ್ಲಿ ಸಂಪತ್ತನ್ನು ತಗೊಬೋದೇ ಹೊರತು ಸಾಮಾನ್ಯರ ಸಂಪತ್ತಿಗೆ ಕೈ ಇಡಬೇಡಿ ಅಂತ ಕೂಡ ಹೇಳಿರೋದನ್ನ ನಾವು ನೋಡ್ಬೋದು. ಅಂದ್ರೆ ಒಟ್ಟಾರೆ ಟ್ರೆಷರಿ ಖಾಲಿ ಆಗದಂಗೆ ನೋಡ್ಕೊಬೇಕಾಗದ್ದು ಇವು ರಾಜನ ಕರ್ತವ್ಯ. ಜೊತೆಗೆ ಕಂಟ್ರೋಲ್ ಓವರ್ ದಿ ಕರಪ್ಷನ್ ಇನ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಟ್ಯಾಕ್ಸ್ ಕಲೆಕ್ಷನ್, ತೆರಿಗೆ ಸಂಗ್ರಹಣೆಯಲ್ಲಿ ಮತ್ತೆ ಸಂಗ್ರಹಣೆಯಾದ ಹಣ ಪೋಲಾಗದ ರೀತಿ, ಭ್ರಷ್ಟಾಚಾರಕ್ಕೆ ಒಳಗಾಗದ ರೀತಿ, ಅಂದ್ರೆ ಸಂಬಂಧಪಟ್ಟ ಯಾರೋ ತೆರಿಗೆ ಸಂಗ್ರಹಕಾರನೋ ವೆಚ್ಚ ಮಾಡ್ಬೇಕಾದಂತ ಅಧಿಕಾರಿ ಖರ್ಚು ದುರುಪಯೋಗ ಪಡಿಸ್ಕೊಂಡಂಗೆ ನೋಡ್ಕೊಬೇಕಾದ್ದು ರಾಜನ ಕರ್ತವ್ಯ. ರಾಜನಾದವನು ತೆರಿಗೆ ಹಣ ಕರಪ್ಟ್ ಅಂದ್ರೆ ಮಿಸ್ಯೂಸ್ ಆಗದೆ ಇರೋ ರೀತಿ, ದುರ್ಬಳಕೆ ಆಗದೆ ಇರೋ ರೀತಿ, ಪೋಲಾಗದೆ ಇರೋ ರೀತಿ ನೋಡ್ಕೊಬೇಕಾಗುತ್ತೆ. ಅದನ್ನ ನಿಯತಕಾಲಿಕವಾಗಿ ಆಡಿಟ್ ಮಾಡ್ಬೇಕಾಗಿರುತ್ತೆ. ಮೌಲ್ಯಮಾಪನ ಮಾಡಿ ಇಟ್ಕೊಬೇಕಾಗಿರೋದು ಅವನ ಜವಾಬ್ದಾರಿ ಆಗಿರುತ್ತೆ. ಇನ್ನು ಫಾರಿನ್ ರಿಲೇಶನ್ಶಿಪ್ ಬಂದ್ರೆ ಮಂಡಲ ಥಿಯರಿ ಈಸ್ ದ ಬ್ಯಾಲೆನ್ಸ್ ಆಫ್ ಪವರ್ ಇನ್ ಬಿಟ್ವೀನ್ ಸ್ಟೇಟ್ ಅಂತ ಹೇಳ್ಬಿಟ್ಟು ರಾಜನಾದವನು ತನ್ನ ನೆರೆಯವರ ರಾಜ್ಯಗಳೊಂದಿಗೆ ಯಾವ ರೀತಿ ಸಂಬಂಧನ ಇಟ್ಕೊಂಡಿರ್ತಾರೆ ಅನ್ನೋದನ್ನ ನಾವು ಮಂಡಲ ಸಿದ್ಧಾಂತದಲ್ಲಿ ನಾವು ನೋಡ್ತೀವಿ. ಬೇರೆ ಬೇರೆ ರಾಜ್ಯಗಳೊಂದಿಗೆ ಎಂತ ರೀತಿ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ. ಆಗ ವಿವಿಧ ರಾಜ್ಯಗಳೊಂದಿಗೆ ಸಂಬಂಧ ಇಟ್ಕೊಳ್ಳುವಂತ ಸಂಪೂರ್ಣ ಅಧಿಕಾರ ರಾಜನಿಗಿದೆ. ಅದು ರಾಜ್ಯದ ಉಳಿವಿಗೆ ಸಂಬಂಧಪಟ್ಟಂತ ಅತ್ಯಂತ ಪ್ರಮುಖವಾದ ಒಂದು ಜವಾಬ್ದಾರಿ ಕೂಡ ಆಗಿರುತ್ತೆ. ಮುಂದಿನ ಮಂಡಲ ಸಿದ್ಧಾಂತದಲ್ಲಿ ಇದನ್ನ ಬಗ್ಗೆ ನೋಡೋಣ. ಅದರಿಂದ ವಿಶೇಷವಾಗಿ ಗಮನ ಕೊಡಬಹುದು ಮಂಡಲ ಸಿದ್ಧಾಂತಕ್ಕೆ. ಮಂಡಲ ಸಿದ್ಧಾಂತದಲ್ಲಿ ರಾಜರು ಎಷ್ಟು ಜನ ಬರ್ತಾರೆ, ಯಾವ ರಾಜನ ಜೊತೆ ಯಾವ ರೀತಿ ಸಂಬಂಧ ಇಟ್ಕೊಂಡಿರ್ತಾರೆ ಅನ್ನೋದನ್ನ ನಮ್ಮ ಮುಂದೆ ನೋಡೋಣ. ಒಟ್ಟಾರೆ ಮಂಡಲ ಸಿದ್ಧಾಂತ ಅಂದ್ರೆ ವಿದೇಶಾಂಗ ವ್ಯವಹಾರಗಳು ಅಂತ. ಆನಂತರ ರಾಜನಾದವನು ಸದಾ ವ್ಯಾಪಾರ ಮತ್ತು ವ್ಯವಹಾರಗಳನ್ನ ನಿಯಂತ್ರಣದಲ್ಲಿ ಇಟ್ಟಿರಬೇಕು. ಅಂದ್ರೆ ವ್ಯಾಪಾರದಲ್ಲಿ ಅಕ್ರಮ ಆಗಬಾರದು ಅಂತ. ಜೊತೆಗೆ ಸದಾ ಯುದ್ಧದ ಬಗ್ಗೆ ರಾಜ್ಯದ ರಕ್ಷಣೆನ ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ರಾಜ್ಯದ ರಕ್ಷಣೆನ ಗಮನದಾಗ ಇಟ್ಕೊಂಡ ಅಂದ್ರೆ ಯುದ್ಧದ ಬಗ್ಗೆನೂ ಅವನು ಸದಾ ಸಿದ್ಧನಾಗಿರ್ಬೇಕಾಗುತ್ತೆ. ಯಾಕೆಂದ್ರೆ ತನ್ನ ರಾಜ್ಯದ ಏಕತೆ ಮತ್ತು ಅಖಂಡತೆಗೆ ಭಂಗ ಬಂದರೆ, ಯಾರಾದ್ರೂ ಆಕ್ರಮಣ ಮಾಡಿದ್ರೆ ಎದುರಿಸೋದಕ್ಕೆ ಈತನು ಕೂಡ ಯುದ್ಧ ಮಾಡ್ಲಿಕ್ಕೆ ಸದಾ ಸಿದ್ಧನಾಗಿರ್ಬೇಕಾಗುತ್ತೆ. ಸದಾ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ಅಂದ್ರೆ ಆತ ಸೈನ್ಯಕ್ಕೂ ಆದ್ಯತೆ ಕೊಟ್ಟಿರ್ಬೇಕಾಗುತ್ತೆ. ಅದು ಒಂದು ವಿದೇಶಾಂಗ ವ್ಯವಹಾರದಲ್ಲಿ ಬಹಳ ಮುಖ್ಯವಾದ್ದು. ಇದಿಷ್ಟು ರಾಜನ ಕರ್ತವ್ಯಗಳು. ಕೌಟಿಲ್ಯನ ರಾಜ ಮತ್ತು ರಾಜನ ಕರ್ತವ್ಯಗಳಲ್ಲಿ ನಾವಿಲ್ಲಿ ನೋಡಬಹುದು. ರಾಜನ ನಾವು ಸ್ವಾಮಿ ಅಂತ ಕರಿತೀವಿ. ರಾಜ್ಯದ ಸರ್ವಶ್ರೇಷ್ಠ ಪ್ರಾಧಿಕಾರ ಆಗಿರ್ತಾನೆ. ಆತ ಎಲ್ಲ ಅಧಿಕಾರಗಳನ್ನ ಅವನೊಂದಿದ್ರು ಕೂಡ ಆತ ನಿರಂಕುಶನಲ್ಲ. ಆತ ದೇವೇಂದ್ರನಿಗೆ ಸಮ, ಅಂದ್ರೆ ಪ್ರಜೆಗಳ ಮುಂದಿನ ಪ್ರತ್ಯಕ್ಷ ದೇವರಿದ್ದಂತೆ. ರಾಜ ಪ್ರತ್ಯಕ್ಷ ದೇವತಃ ಅನ್ನೋ ರೀತಿ. ದೇವೇಂದ್ರ ಅಂದ್ರೆ ಸಂಪತ್ತು ಮತ್ತೆ ವೈಭವದ ಅಧಿಪತಿ ದೇವೇಂದ್ರನಂತೆ, ಜೊತೆಗೆ ಶಿಕ್ಷೆಯ ಅಧಿಪತಿ, ಸಾವಿನ ಅಧಿಪತಿ ಯಮನಂತೆ ಈತ ಕೆಲಸ ಮಾಡ್ಬೇಕಾಗತ್ತೆ. ಪ್ರಜೆಗಳ ದೃಷ್ಟಿನಲ್ಲಿ ಪ್ರೇಮ ಮೂರ್ತಿಯಂತೆ ಇರಬೇಕಾಗುತ್ತೆ ರಾಜ ಸದಾ.
ಶಾಂತಿ ಮತ್ತೆ ಸಂಯಮದಿಂದ ವರ್ತಿಸ್ಬೇಕಾಗತ್ತೆ, ಪ್ರಜೆಗಳ ಬಗ್ಗೆ ಸಹಾನುಭೂತಿ ಹೊಂದಿರಬೇಕಾಗುತ್ತೆ, ತಪ್ಪು ಮಾಡದಂತ ಪ್ರಜೆಗಳಿಗೆ ಶಿಕ್ಷೆ ಕೊಡೋದು ಕೂಡ ಇವತ್ತಿನ ಒಂದು ಜವಾಬ್ದಾರಿ ಕೂಡ ಆಗಿರುತ್ತೆ. ಈತ ತನ್ನ ಗುಣಲಕ್ಷಣಗಳಲ್ಲಿ ಎಲ್ಲಾ ಗುಣಗಳನ್ನ ಈತ ಹೊಂದಿರಬೇಕಾಗುತ್ತೆ. ಸಂಯಮ ಇರ್ಬೇಕಾಗುತ್ತೆ, ಬುದ್ಧಿವಂತನಾಗಿರ್ಬೇಕಾಗುತ್ತೆ, ದೂರದೃಷ್ಟಿ ಇರ್ಬೇಕಾಗುತ್ತೆ, ಸಮಗ್ರ ಮಾಹಿತಿನ ಕಲೆ ಹಾಕಿರ್ಬೇಕಾಗುತ್ತೆ, ಸೈನ್ಯದ ದಂಡನಾಯಕ ಇದನ್ನೇ ಆಗಿರ್ಬೇಕಾಗಿರುತ್ತೆ. ಸೈನ್ಯದ ದಂಡನಾಯಕ ಆಗಿರೋದ್ರಿಂದ ಶಸ್ತ್ರಾಸ್ತ್ರದ ಕಲೆ ಅಂದ್ರೆ ಯುದ್ಧ ಕಲೆನ ಇವನು ಬಲ್ಲವನಾಗಿರ್ಬೇಕಾಗತ್ತೆ, ಆಡಳಿತವನ್ನ ಸಂರಚನೆ ಮಾಡ್ಕೊಬೇಕಾಗತ್ತೆ, ಅಧಿಕಾರಿ ಮತ್ತೆ ಮಂತ್ರಿಗಳ ಆದಿಯಾಗಿ ನೇಮಕ ಮಾಡ್ಕೊಬೇಕಾಗತ್ತೆ, ಅವರ ಆ ಅಧಿಕಾರ ಚಟುವಟಿಕೆಗಳ ಮೇಲೆ ನಿಯಂತ್ರಣ ಇರಬೇಕಾಗತ್ತೆ, ಅಬ್ಸರ್ವ್ ಮಾಡ್ಬೇಕಾಗಿರುತ್ತೆ. ಇದಿಷ್ಟು ರಾಜನ ಕರ್ತವ್ಯ ಆಗಿರೋದನ್ನ ನಾವು ನೋಡ್ಬೋದು. ಮುಂದಿನ ಕ್ಲಾಸ್ ಅಲ್ಲಿ ಅಮಾತ್ಯ ಮಂತ್ರಿ ಬಗ್ಗೆ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.